ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಏನೇನು ನೋಡಿವಿ ಅಂತಂದ್ರೆ ಆರ್ಟಿಕಲ್ 14 ಇದೇನು ಹೇಳ್ತೈತಿ ಅಂತಂದ್ರೆ ಜನರಲ್ ಲಾ ಆಫ್ ಈಕ್ವಾಲಿಟಿ ಬಗ್ಗೆ ಹೇಳ್ತೈತಿ, ಇದನ್ನು ನೋಡಿವಿ. ಆಮೇಲೆ ಆರ್ಟಿಕಲ್ 15 ಏನಪ್ಪ ಅಂತಂದ್ರೆ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತೈತಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿವಿ. ಆಮೇಲೆ ಆರ್ಟಿಕಲ್ 16 ಏನು ಹೇಳ್ತೈತಿ ಅಂತಂದ್ರೆ ಜಾಬ್ ಮತ್ತು ಅಪಾರ್ಚುನಿಟಿಗಳಲ್ಲಿ ಜಾಬ್ ಆ್ಯಂಡ್ ಅಪಾರ್ಚುನಿಟಿಗಳಲ್ಲಿ ತಾರತಮ್ಯ ಮಾಡುವಂಗಿಲ್ಲ ಅಂತೇಳಿ ಹೇಳ್ತೈತಿ. ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿವಿ ಹಿಂದಿನ ವಿಡಿಯೋಗಳಲ್ಲಿ. ಯಾರು ಈ ವಿಡಿಯೋಗಳನ್ನು ನೋಡಿಲ್ಲ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಒಂದ್ಸಲ ನೋಡ್ರಿ. ಇವತ್ತು ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 17 ಅನ್ಟಚಬಿಲಿಟಿ ಅಂತ, ಅಸ್ಪೃಶ್ಯತೆ ಬಗ್ಗೆ. ಅನ್ಟಚಬಿಲಿಟಿ ಏನು ಹಿಂಗಂದ್ರೆ ಅಂತೇಳಿ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. ಏನಪ್ಪ ಅಂತಂದ್ರೆ ಆರ್ಟಿಕಲ್ 17ರ ವ್ಯಾಖ್ಯಾನ ಏನೈತಿ ಅಂತೇಳಿ, ಎಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ 17ರ ವ್ಯಾಖ್ಯಾನ ಏನೈತಿ ಅಂತೇಳಿ ಫಸ್ಟಿಗೆ ನೋಡೋಣ. ಆನಂತರ ಅದರ ಮೇಲೆ ತಂದಿರತಕ್ಕಂಥ ಲಾಗಳ ಬಗ್ಗೆ ನೋಡೋಣ. ಆಮೇಲೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಬರ್ತವೆ, ಜಜ್ಮೆಂಟ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಡೆಫಿನಿಷನ್ ಏನೈತಿ, ಡೆಫಿನಿಷನ್ ಅನ್ನೋದಿಲ್ಲ, ಇದಕ್ಕೆ ಆರ್ಟಿಕಲ್ 17ರಲ್ಲಿ ಏನು ಬರದಾರು ಅಂತ ಅನ್ಟಚಬಿಲಿಟಿ ಬಗ್ಗೆ ಏನು ಸ್ಟೇಟ್ಮೆಂಟ್ ಇದೆ ಅಂತ ನೋಡೋಣ. ಆರ್ಟಿಕಲ್ 17 ಅನ್ಟಚಬಿಲಿಟಿಯನ್ನು ನಿರ್ಮೂಲನೆ ಮಾಡುವ ಬಗ್ಗೆ ಹೇಳ್ತೈತಿ. ಏನಪ್ಪ ಅಂತಂದ್ರೆ ಅಸ್ಪೃಶ್ಯತೆಯ ನಿರ್ಮೂಲನೆಯ ಬಗ್ಗೆ ಆರ್ಟಿಕಲ್ 17 ಡೆಫಿನಿಷನ್ ಅನ್ನು ಕೊಡ್ತೈತಿ. ಏನಪ್ಪ ಅಂತಂದ್ರೆ ಸಂವಿಧಾನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ. ಏನು ಸಂವಿಧಾನ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ, ಜೊತೆಗೆ ಅದರ ಯಾವುದೇ ರೂಪದ ಆಚರಣೆಯನ್ನು ಕೂಡ ಪ್ರತಿಬಂಧಿಸುತ್ತದೆ. ಅಸ್ಪೃಶ್ಯತೆಯ ಯಾವುದೇ ರೂಪದ ಆಚರಣೆಯನ್ನು ಪ್ರತಿಬಂಧಿಸುತ್ತದೆ. ಇಟ್ ಪ್ರೈಹಿಬಿಟ್ಸ್ ದಿ ಅನ್ಟಚಬಿಲಿಟಿ ಆ್ಯಂಡ್ ದಿ ಪ್ರಾಕ್ಟೀಸ್ ಆಫ್ ದಿ ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಅಂತ. ಹೌದಾ, ಯಾವುದೇ ರೂಪದ ಅಸ್ಪೃಶ್ಯತೆಯ ಆಚರಣೆ, ಯಾವುದೇ ರೂಪದ ಅಂತಂದ್ರೆ ಇಲ್ಲಿ ಡೆಫಿನಿಷನ್ ಏನೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾವುದೇ ರೂಪದ ಅಂತಂದ್ರೆ ಏನು ಪಬ್ಲಿಕ್ ಸ್ಥಳಗಳಲ್ಲಿ ಅವರಿಗೆ ಬರಬೇಡ್ರಿ ಅಂತ ಹೇಳೋದು, ಆಮೇಲೆ ಪೂಜಾ ಸ್ಥಳಗಳಲ್ಲಿ ಅಂದರೆ ಗುಡಿ ಗುಂಡಾರಗಳಿಗೆ ಅವರಿಗೆ ಬರಬೇಡ್ರಿ ಅಂತ ಹೇಳೋದು, ಅಥವಾ ಕೆರೆ ಬಾವಿಗಳ ನೀರನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳೋದು. ಯಾರಿಗೆ? ಅನ್ಟಚಬಲ್, ಅಸ್ಪೃಶ್ಯರಿಗೆ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಆಚರಣೆಗಳನ್ನು ಆರ್ಟಿಕಲ್ 17 ಪ್ರತಿಬಂಧಿಸ್ತೈತಿ. ಫಸ್ಟಿಗೆ ಏನು ಸಂವಿಧಾನ ಅಬಾಲಿಷ್ ಮಾಡ್ತೈತಿ, ಅದೇನಾದರೂ ಇತ್ತು ಅಂತಂದ್ರೆ ಅದನ್ನೆಲ್ಲ ನಾವು ಹಿಂದಿನಿಂದ ರದ್ದುಗೊಳಿಸ್ತೀವಿ ಅಂತೇಳಿ ಸಂವಿಧಾನವೇ ರದ್ದುಗೊಳಿಸ್ತೈತಿ. ಯಾವುದನ್ನ? ಅನ್ಟಚಬಿಲಿಟಿಯನ್ನು. ಅದಾದ ನಂತರ ಅದರ ಯಾವುದೇ ರೂಪದ ಆಚರಣೆಯನ್ನೂ ಕೂಡ ಅದು ಅನ್ಟಚಬಿಲಿಟಿ ಅಂತಂದ್ರೆ ಶಬ್ದಶಾಹಿ ನಾನು ಮುಟ್ಟಬೇಡ ಅಂತೇಳಿ ಅರ್ಥ. ಹೌದಾ, ಆ ರೀತಿ ಆಚರಣೆಗಳು ಇದ್ದು ಅಂತಂದ್ರೆ ಅದನ್ನು ಮೊದಲ ರದ್ದುಗೊಳಿಸ್ತೈತಿ. ಅದರ ನಂತರ ಅದರ ಯಾವುದೇ ರೂಪದ ಆಚರಣೆಯನ್ನು ಅದನ್ನು ರದ್ದುಗೊಳಿಸ್ತೈತಿ. ಜೊತೆಗೆ ಮತ್ತೇನಾದರೂ ನೀನು ಅದೇ ಆಧಾರದ ಮೇಲೆ ಯಾವುದೇ ಸಮಾಜವನ್ನು ಡಿಸೇಬಲ್ ಮಾಡ್ತಿದ್ರಿ ಅಂತಂದ್ರೆ, ಅಶಕ್ತರನ್ನಾಗಿ ಮಾಡ್ತಿದ್ರಿ ಅಂತಂದ್ರೆ ಅದು ಅಫೆನ್ಸ್ ಅಂಡರ್ ದಿ ಲಾ ಅಂತ, ಅದು ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತೇಳಿ ಕೂಡ ಹೇಳ್ತೈತಿ. ಯಾವುದು? ಆರ್ಟಿಕಲ್ 17 ಏನು ಫಸ್ಟಿಗೆ ಅಬಾಲಿಷನ್ ಮಾಡ್ತೈತಿ. ಆರ್ಟಿಕಲ್ 17 ಮೊದಲನೇದಕ್ಕೆ ಏನು ಮಾಡ್ತೈತಿ ಅಂತಂದ್ರೆ ಅಬಾಲಿಷನ್ ಮಾಡ್ತೈತಿ. ಅಬಾಲಿಷನ್ ಅಂದ್ರೆ ರದ್ದುಗೊಳಿಸ್ತೈತಿ. ಏನಾದರೂ ಅನ್ಟಚಬಿಲಿಟಿ ಇದ್ರೆ ಅದು ಹಿಂದಿನ ರದ್ದು ಆಕೈತಿ ಅಂತೇಳಿ. ಎರಡನೇದ್ದು ಏನಪ್ಪಾ ಅಂತಂದ್ರೆ ಪ್ರಾಹಿಬಿಟ್ ಮಾಡ್ತೈತಿ, ಪ್ರತಿಬಂಧಿಸ್ತೈತಿ. ಪ್ರಾಹಿಬಿಟ್ ಏನನ್ನ ಪ್ರತಿಬಂಧಿಸ್ತೈತಿ? ದ ಎನಿ ಫಾರ್ಮ್ ಆಫ್ ದಿ ಅನ್ಟಚಬಿಲಿಟಿ ಈಸ್ ಇನ್ ಪ್ರಾಕ್ಟೀಸ್ ಅಂತ. ಯಾವುದೇ ರೂಪದ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು ಅಂತಂದ್ರೆ ಅದನ್ನು ಪ್ರಾಹಿಬಿಟ್ ಮಾಡ್ತೈತಿ. ಮೂರನೇದು ಅದನ್ನು ಅಫೆನ್ಸ್ ಮಾಡ್ತೈತಿ, ಅಂದ್ರೆ ಕಾನೂನಿನ ರೂಪದಲ್ಲಿ ಅಪರಾಧವನ್ನಾಗಿ ಮಾಡಿಸ್ತೈತಿ. ಅಂದ್ರೆ ಎಲ್ಲಿ ಅಪರಾಧ ಇರಬೇಕು ಅಲ್ಲಿ ಶಿಕ್ಷೆ ಇದ್ದೇ ಇರ್ತೈತಿ, ನೆನಪಿಟ್ಕೋಬೇಕು. ಅದನ್ನ ಅಫೆನ್ಸ್ ಅಂತ ಡಿಕ್ಲೇರ್ ಮಾಡ್ತೈತಿ. ಯಾವುದನ್ನ? ಅನ್ಟಚಬಿಲಿಟಿ ಆಚರಣೆಯನ್ನ ಅಫೆನ್ಸ್ ಅಂತ ಡಿಕ್ಲೇರ್ ಮಾಡ್ತೈತಿ. ಈ ಮೂರು ಕಾನ್ಸ್ಟಿಟ್ಯೂಯೆಂಟ್ಸ್ ಹತ್ರ ಆಗದವ, ಮೂರು ಘಟಕಗಳು ಈ ಏನು ಆರ್ಟಿಕಲ್ 17 ಒಳಗೊಳ್ತೈತಿ. ಏನು? ಫಸ್ಟಿಗೆ ಸಂವಿಧಾನ ಅದನ್ನು ಅಬಾಲಿಷ್ ಮಾಡ್ತೈತಿ. ಆಮೇಲೆ ಅದರ ಯಾವುದೇ ರೂಪದ ಆಚರಣೆಯನ್ನ ಪ್ರಾಹಿಬಿಟ್ ಮಾಡ್ತೈತಿ. ಜೊತೆಗೆ ಆ ಆಚರಣೆ ಯಾರಾದರೂ ಮಾಡ್ತಿದ್ರು ಅಂತಂದ್ರೆ ಅದು ಅಫೆನ್ಸ್ ಅಂತೇಳಿ ಡಿಕ್ಲೇರ್ ಮಾಡ್ತೈತಿ. ಇಲ್ಲಿ ಒಂದು ವಿಶೇಷತೆಯನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ ಪಾರ್ಟ್ 3 ಅಂದ್ರೆ ಫಂಡಮೆಂಟಲ್ ರೈಟ್ಸ್ಗಳಲ್ಲಿ, ಮೂಲಭೂತ ಹಕ್ಕುಗಳಲ್ಲಿ ಅಫೆನ್ಸ್ ಅಂತಕ್ಕಂಥ ಪದ ಎಲ್ಲೆಲ್ಲಿ ಬರ್ತೈತೋ, ಅಪರಾಧ ಅಂತಕ್ಕಂಥ ಪದ ಎಲ್ಲೆಲ್ಲಿ ಬರ್ತೈತೋ ಆ ಪದಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ, ಆ ಅಫೆನ್ಸ್ಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವನ್ನ ಆರ್ಟಿಕಲ್ 35 ಯಾವುದು? ಆರ್ಟಿಕಲ್ 35 ಸಂಸತ್ತಿಗೆ ಕೊಡ್ತೈತಿ. ನೆನಪಿಟ್ಕೋರಿ. ಇದು ಎಲ್ಲೆಲ್ಲಿ ಅಫೆನ್ಸ್ ಅಂತೇಳಿ ಬರ್ತೈತಲ್ಲ ಅಲ್ಲೆಲ್ಲ ಕಡೆನೂ, ಅಂದ್ರೆ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35 ಏನು ಹೇಳ್ತಾವ ಅಂತಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾವ. ಆ ಮೂಲಭೂತ ಹಕ್ಕುಗಳಲ್ಲಿ ಎಲ್ಲಾದ್ರೂ ಒಂದೊಂದು ಕಡೆ ಅಫೆನ್ಸ್ ಅಂತೇಳಿ ಇಲ್ಲಿ ಬರ್ತೈತಿ. ಆಮೇಲೆ ಇನ್ನು ಮುಂದೊಂದು ಬರ್ತೈತಿ, ಯಾವುದು ಅಂತಂದ್ರೆ ಆರ್ಟಿಕಲ್ 23 ಮತ್ತು 24ರಲ್ಲಿಯೂ ಕೂಡ ಅಫೆನ್ಸ್ ಅಂತೇಳಿ ಪದಗಳು ಬರ್ತವೆ. ಅದ್ರ ಮುಂದೆ ಈ ಹಕ್ಕುಗಳ ಹೇಳುವಾಗ ಹೇಳ್ತೀವಿ ಏನೇನೈತಿ ಅಂತೇಳಿ. ಅಲ್ಲಿ ಎಲ್ಲ ಕಡೆನೂ ಅಫೆನ್ಸ್ ಅಂತಕ್ಕಂಥ ಪದವನ್ನು ಬಳಸಿದ್ರು ಅಂತಂದ್ರೆ ಈ ಅಫೆನ್ಸ್ಗೆ ಸಂಬಂಧಿಸಿದಂತೆ ಅಪರಾಧ ಅಂತೇಳಿ ಇತ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಶಿಕ್ಷೆನೂ ಕೂಡ ಇರಲೇಬೇಕು. ಹೌದಾ,
ಈ ಅಪರಾಧ ಅಂತಕ್ಕಂಥ ಪದ ಇತ್ತು ಅಂತಂದ್ರೆ ಶಿಕ್ಷೆನೂ ಕೂಡ ಇರಬೇಕು. ಆದರೆ ಸಂವಿಧಾನದೊಳಗೆ ಅದರಲ್ಲಿ ಶಿಕ್ಷೆ ಯಾವ ರೀತಿ ಕೊಡಬೇಕು, ಎಷ್ಟು ಶಿಕ್ಷೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಅವಂಗ ನಾವು ಕನ್ವಿಕ್ಟ್ ಮಾಡಬೇಕು ಅಂತೇಳಿ ಬರೋದಿಲ್ಲ. ಅದಕ್ಕೆ ಸಂಬಂಧಿಸಿದಂಥ ಕಾನೂನುಗಳನ್ನು, ಈ ಅಪರಾಧಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಅಧಿಕಾರ ಆರ್ಟಿಕಲ್ 35 ಸಂಸತ್ತಿಗೆ ಕೊಡ್ತೈತಿ. ನೆನಪಿಟ್ಕೋಬೇಕು. ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಅಫೆನ್ಸ್ ಅಂತಕ್ಕಂಥ ಪದ ಬರ್ತೈತೋ ಅಲ್ಲೆಲ್ಲಿ ಆರ್ಟಿಕಲ್ 35 ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಕೈತಿ. ಎದ್ರ ಸಂಬಂಧ ಆ ಅಪರಾಧ ಅಂತಕ್ಕಂಥ ಪದಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ತಗೊಂಡ್ಬರಲು ನೆನಪಿರಲಿ. ಇದಾದ ನಂತರ ಈ ಆರ್ಟಿಕಲ್ 17 ಕೋರ್ ಕಂಪೌಂಡ್ಸ್ ಏನೇನದಾವು ಅನ್ನೋದನ್ನ ನೋಡೋಣ. ಅಂದ್ರೆ ಮೂಲಭೂತ ಕಾನ್ಸ್ಟಿಟ್ಯೂಯೆನ್ಸಿ ಏನದಾವು, ಇದ್ರ ಬಗ್ಗೆ ಏನೇನದಾವು ಅಂತೇಳಿ ನೋಡೋದಾದ್ರೆ, ಈ ನೇಚರ್ ಆಫ್ ದಿ ಆರ್ಟಿಕಲ್ 17 ಏನೈತಿ ಅಂತೇಳಿ ನೋಡೋದಾದ್ರೆ, ಈ ಹಕ್ಕು ಅಬ್ಸಲ್ಯೂಟ್ ಆಗಿರತಕ್ಕಂಥದ್ದು, ಅಬ್ಸಲ್ಯೂಟ್ ಇನ್ ನೇಚರ್. ಇದರ ನೇಚರ್ ಹೆಂಗೈತಿ ಅಂತಂದ್ರೆ ಅಬ್ಸಲ್ಯೂಟ್, ಪರಿಪೂರ್ಣವಾಗಿರೋದು. ದೇರ್ ಇಸ್ ನೋ ಇಫ್ ಆ್ಯಂಡ್ ಬಟ್ಸ್. ಅಂದ್ರೆ ಇಲ್ಲಿವರೆಗೂ ನಾವು ಆರ್ಟಿಕಲ್ 14 ಓದಿದ್ವಿ, ಏನಂತೇಳಿ ಸಮಾನತೆ ಹಕ್ಕು ಅಂತೇಳಿ ಓದಿದ್ವಿ, ಈಕ್ವಾಲಿಟಿ. ಆದ್ರೆ ಸಮಾಜದ ಹಿಂದುಳಿದವರನ್ನ ಮೇಲೆತ್ತಲು ನೀವೇನು ಮಾಡಬಹುದು ಅಂತಂದ್ರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾನ ಅಪ್ಲೈ ಮಾಡಿಕೊಂಡು ಕೆಲವೊಂದಿಷ್ಟು ಭೇದ ಭಾವಗಳನ್ನು ಮಾಡಬಹುದು ಅಂತ ಹೇಳಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ, ಆಮೇಲೆ ಇನ್ನು ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಭೇದ ಭಾವಗಳನ್ನು ಮಾಡಲು ಇದು ಅಪವಾದವನ್ನಾಗಿ ಕೊಡ್ತಿತ್ತು, ಎಕ್ಸೆಪ್ಷನ್ ಅಂತೇಳಿ ಕೊಡ್ತಿದ್ರು. ಹೌದಾ? ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೂ ಕೆಲವೊಂದಿಷ್ಟು ತಾರತಮ್ಯಗಳನ್ನು ಮಾಡಲು ಇಲ್ಲಿ ಅವಕಾಶ ಇತ್ತು. ಆದರೆ ಇಲ್ಲಿಲ್ಲ. ದೇರ್ ಈಸ್ ನೋ ಪ್ರಾವಿಷನ್ ಎಟ್ ಆಲ್ ಟು ಮೇಕ್ ಎ ಎಕ್ಸೆಪ್ಷನ್ ಅಂತ. ಇಲ್ಲಿ ಏನಂತಂದ್ರೆ ದಿಸ್ ಇಸ್ ಅನ್ ಅಬ್ಸಲ್ಯೂಟ್. ಇದು ತನ್ನಷ್ಟಕ್ಕೆ ತಾನು ಪರಿಪೂರ್ಣವಾಗಿರ್ತಕ್ಕಂಥ ಹಕ್ಕು ಇದು. ಯಾರಾದರೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಕತ್ತಿದ್ರು ಅಂತಂದ್ರೆ ಅವರಿಗೆ ಸ್ವಲ್ಪ ಎಕ್ಸೆಪ್ಷನ್ ಅನ್ನು ಕೊಡೋಣ, ಆ ರೀತಿಯಾಗಿರ್ತಕ್ಕಂಥದ್ದು ಏನೇನೂ ಇಲ್ಲ. ಅವ ಅನ್ಟಚಬಿಲಿಟಿಯನ್ನು ಆಚರಣೆ ಮಾಡಕತ್ತಿದ್ದ ಅಂತಂದ್ರೆ ಈ ಶುಡ್ ಬಿ ಪನಿಷ್ಡ್ ಅಂತಾನೆ, ಅಲ್ಲೇನೂ ಇಲ್ಲ. ಈ ಶಾಲ್ ಬಿ ಪನಿಷ್ಡ್ ಅಂಡರ್ ದಿ ಲಾ. ಏನಾಗತ್ತಿ ಅಂತಂದ್ರೆ ನೀನೊಬ್ಬವಂಗ ಅನ್ಟಚಬಿಲಿಟಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋನು ನೋಡಿ ಮತ್ತೊಬ್ಬನು ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ, ನನಗೂ ಎಕ್ಸೆಪ್ಷನ್ ಕೊಡ್ರಿ ಅಂತೇಳಿ. ಹಾಗಾಗಿ ಇಲ್ಲಿ ಏನಾಗತ್ತಿ ಅಂದ್ರೆ ದೇರ್ ಇಸ್ ನೋ ಎಕ್ಸೆಪ್ಷನ್ ಅಟ್ ಆಲ್ ಇನ್ ದಿಸ್ ಆರ್ಟಿಕಲ್. ಏನಾಗತ್ತಿ ಅಂತಂದ್ರೆ ದಿಸ್ ಆರ್ಟಿಕಲ್ ಈಸ್ ಇಟ್ ಸೆಲ್ಫ್ ಎನ್ ಅಬ್ಸಲ್ಯೂಟ್ ಫಾರ್ಮ್. ಅಂದ್ರೆ ಇದು ತನ್ನಷ್ಟಕ್ಕೆ ತಾನೇ ಪರಿಪೂರ್ಣವಾಗೈತಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಪ್ಸು ಬಟ್ಸು ಏನಿಲ್ಲ, ಲಿಮಿಟೇಷನ್ ಇಲ್ಲ, ಎಕ್ಸೆಪ್ಷನ್ ಇಲ್ಲ. ಅದಕ್ಕೆ ಇದನ್ನ ಅಬ್ಸಲ್ಯೂಟ್ ರೈಟ್ ಅಂತ ಕರಿತೀವಿ. ಹೌದಾ? ಇನ್ನು ಎರಡನೇದು, ಇಟ್ ಕವರ್ಸ್ ಇಂಡಿವಿಜುವಲ್, ಪ್ರೈವೇಟ್ ಇಂಡಿವಿಜುವಲ್ ಆಲ್ಸೋ. ಅಂದ್ರೆ ಇದು ಖಾಸಗಿ ವ್ಯಕ್ತಿಗಳನ್ನು ಕೂಡ ಒಳಗೊಳ್ತೈತಿ. ಅಂದ್ರೆ ಇದು ಸರ್ಕಾರವನ್ನು ಮಾತ್ರ, ರಾಜ್ಯವನ್ನ ಮಾತ್ರ, ಈ ರಾಜ್ಯಕ್ಕೆ ಮಾತ್ರ ಡೈರೆಕ್ಷನ್ ಕೊಡೋದಿಲ್ಲ. ನೀನು ಈ ರೀತಿ ಅನ್ಟಚಬಿಲಿಟಿಯನ್ನು ಅನುಸರಿಸೋದು ಬೇಡ ಅಂತೇಳಿ ರಾಜ್ಯಕ್ಕೆ ಮಾತ್ರ ಡೈರೆಕ್ಷನ್ ಕೊಡೋದಿಲ್ಲ, ಜೊತೆಗೆ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಡೈರೆಕ್ಷನ್ ಐತಿ. ಹೌದಾ? ಆರ್ಟಿಕಲ್ 14, 15, 16 ಕೇವಲ ರಾಜ್ಯದ ವಿರುದ್ಧ ನಮಗೆ ಸಿಕ್ತಿದ್ದು, ರಾಜ್ಯದ ವಿರುದ್ಧ ಮಾತ್ರ ನಮಗೆ ಸಿಕ್ತಿದ್ದು. ಆದ್ರೆ ಆರ್ಟಿಕಲ್ 17 ಯಾವುದಾದ್ರೂ ಖಾಸಗಿ ವ್ಯಕ್ತಿ ಅನ್ಟಚಬಿಲಿಟಿಯನ್ನು ಆಚರಣೆ ಮಾಡ್ತಿದ್ದ ಅಂತಂದ್ರೆ ನೀನು ನನ್ನ ಮುಟ್ಟಕ್ಕೆ ಹೋಗಬೇಡ, ನೀನು ನಮ್ಮ ಮನೆಗೆ ಬರಕ್ಕೆ ಹೋಗಬೇಡ, ಅಂದ್ರೆ ಯಾವುದಾದ್ರೂ ದೇವಸ್ಥಾನದೊಳಗೆ ಡೈರೆಕ್ಷನ್ ಆಗಿ ಕೊಡ್ತಿದ್ದಂದ್ರೆ, ಅಥವಾ ಕೆರೆ ಬಾವಿಗಳಲ್ಲಿ ಯೂಸ್ ಮಾಡುವಾಗ ನೀ ಈ ಬಾವಿಯನ್ನು ಯೂಸ್ ಮಾಡಬೇಡ ಅಂತೇಳಿ ಯಾವುದಾದ್ರೂ ಪ್ರೈವೇಟ್ ವ್ಯಕ್ತಿ ಕೂಡ ಹೇಳ್ತಿದ್ದ ಅಂತಂದ್ರೆ ಹಿ ಶುಡ್ ಬಿ ಪನಿಷ್ಡ್. ಅವನು ಕೂಡ ಶಿಕ್ಷಾರ್ಹಕ್ಕೆ ಒಳಗಾಗ್ತಾನೆ, ಶಿಕ್ಷೆಗೆ ಅರ್ಹನಾಗಿರ್ತಾನೆ. ಯಾಕಂತಂದ್ರೆ ಈ ಆರ್ಟಿಕಲ್ಲು ಪ್ರೈವೇಟ್ ಇಂಡಿವಿಜುವಲ್ಸ್ ಅನ್ನು ಕೂಡ ಒಳಗೊಳ್ತೈತಿ. ಇನ್ನು ಮೂರನೇದು ಪನಿಷೇಬಲ್ ಅಫೆನ್ಸ್ ಅಂತಿದ್ದು. ಪನಿಷೇಬಲ್ ಅಫೆನ್ಸ್, ಶಿಕ್ಷಾರ್ಹ ಅಪರಾಧ. ಇಲ್ಲಿವರೆಗೂ ಯಾರಾದರೂ ಅದನ್ನ ಇಂಡಿವಿಜುವಲ್ಗಳು, ಈಗ ಈಕ್ವಾಲಿಟಿ ಬಿಫೋರ್ ಲಾ, ಆಮೇಲೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಜೊತೆಗೆ ಆರ್ಟಿಕಲ್ಸ್ 15, 16 ಅವು 5 ಕ್ರೈಟೇರಿಯಾ, ಮತ್ತು ಇಲ್ಲಿ ಜಾಬ್ಗಳಲ್ಲಿ ಏನಾದರೂ ತಾರತಮ್ಯ ಮಾಡ್ತಿದ್ರು ಅಂತಂದ್ರೆ ಅದನ್ನು ನೀನು ಪಡ್ಕೋಬಹುದಾಗಿತ್ತು ಕೋರ್ಟ್ನಿಂದ. ಆದರೆ ಶಿಕ್ಷೆಗೆ ಗುರಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂತಂದ್ರೆ ನಿನಗೆ ಯಾರಾದರೂ ಆ ರೀತಿ ತಾರತಮ್ಯ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಶಿಕ್ಷೆಗೆ ಗುರಿ ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಿನ್ನ ರೈಟನ್ನು ಪಡ್ಕೊಳ್ಳೋಕೆ ನಿನಗೆ ರೈಟ್ ಇತ್ತು, ನಿನ್ನ ಹಕ್ಕುಗಳನ್ನು ಪಡೆದುಕೊಳ್ಳಲು ನಿನಗೆ ಹಕ್ಕಿದೆ. ಹೊರತಾಗಿ ಹಕ್ಕುಗಳು ಕಸಿದುಕೊಂಡವರ ವಿರುದ್ಧ ಏನಾಗಿತ್ತು ಅಂತಂದ್ರೆ ಶಿಕ್ಷೆಯನ್ನು ಕೊಡಿಸಲು ನಿನಗೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಆರ್ಟಿಕಲ್ 17 ಏನು ಹೇಳ್ತೈತಿ ಅಂತಂದ್ರೆ ಯಾರಾದರೂ ಅನ್ಟಚಬಿಲಿಟಿಯನ್ನು ಅನುಕರಣೆ ಮಾಡ್ತಿದ್ರು ಅಥವಾ ಅನುಸರಣೆ ಮಾಡ್ತಿದ್ರು, ಅದನ್ನ ಪಾಲನೆ ಮಾಡ್ತಿದ್ರು ಅಂತಂದ್ರೆ ದಟ್ ಪರ್ಸನ್ ಶುಡ್ ಬಿ ಪನಿಷ್ಡ್ ಅಂಡರ್ ಲಾ ವಿತ್ ಅಕಾರ್ಡಿಂಗ್ ಟು ಲಾ. ಅಂದ್ರೆ ಯಾರು ಆ ಪದ್ಧತಿಯನ್ನು ಅನುಸರಣೆ ಮಾಡ್ತಾರೋ ಅವರಿಗೆ ಕಾನೂನಿನ ಅಡಿಯಲ್ಲಿ ಕಾನೂನಿನ ಪ್ರಕಾರ ಶಿಕ್ಷೆಗೆ ಅರ್ಹ ಆಗಿರ್ತಾನೋ ಅನ್ನೋದನ್ನ ನೆನಪಿಟ್ಕೋಬೇಕು. ಇಷ್ಟಾಗಿನೂ ಕೂಡ ವಿಶೇಷ ಏನಂತಂದ್ರೆ ಡೆಫಿನಿಷನ್ ಇಲ್ಲ ಈ ಅನ್ಟಚಬಿಲಿಟಿಗೆ. ಅನ್ಟಚಬಿಲಿಟಿ ಅಂದ್ರೆ ಏನ ಅಂತೇಳಿ ಸಂವಿಧಾನವೂ ಕೂಡ ಹೇಳಿಲ್ಲ. ಆಮೇಲೆ ಇದರ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಕಾನೂನುಗಳು ಕೂಡ ಡಿಫೈನ್ ಮಾಡಲಿಲ್ಲ. ಏನು ಅಂತೇಳಿ ಅಸ್ಪೃಶ್ಯತೆ ಏನು ಅಂತೇಳಿ ಯಾರು ಡಿಫೈನ್ ಮಾಡಲಿಲ್ಲ. ಸಂವಿಧಾನ ಅದು ಕೂಡ ಡಿಫೈನ್ ಮಾಡಲಿಲ್ಲ ಅಸ್ಪೃಶ್ಯತೆ ಅಂದ್ರೆ ಏನಂತೇಳಿ. ಆಮೇಲೆ ಅದರ ಮೇಲೆ ಮಾಡಿರ್ತಕ್ಕಂಥ ಅನ್ಟಚಬಿಲಿಟಿ ಅಫೆನ್ಸ್ ಆಕ್ಟ್ 1955 ಆಗಿರಲಿ, ಅದನ್ನು ತಿದ್ದುಪಡಿ ತೊಗೊಂಬಂದಿರತಕ್ಕಂಥ ಕಾನೂನು ಯಾವುದಪ್ಪ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ 1955 ಅಂತೇಳಿ. ಅದು ಕೂಡ ಏನು ಮಾಡಲಿಲ್ಲ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಟಚಬಿಲಿಟಿ ಅನ್ನೋದನ್ನ ಡಿಫೈನ್ ಮಾಡಲಿಲ್ಲ. ಹೌದಾ? ಎಲ್ಲಿ ಕೇಳ್ಬೋದು ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನ ಎಲ್ಲಾದ್ರೂ ಡಿಫೈನ್ ಬರದಾರೆ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ. ಅನ್ಟಚಬಿಲಿಟಿ ಅನ್ನೋ ಪದ ಬಳಕೆ ಆಗಿದೆ ಸಂವಿಧಾನದಲ್ಲಿಯೂ ಕೂಡ, ಜೊತೆಗೆ ಈ ಕಾನೂನುಗಳಲ್ಲಿಯೂ ಕೂಡ. ಆದರೆ ಡೆಫಿನೇಷನ್ ಇಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳಿಲ್ಲ. ಅದನ್ನ ಕೋಟೆಡ್ ಕಾಮದೊಳಗೆ ಬರೆದ್ರು. ಅನ್ಟಚಬಿಲಿಟಿ ಮೀನ್ಸ್ ವಾಟ್ ಅಂತೇಳಿ ಏನು ಹೇಳಿಲ್ಲ. ಅದನ್ನ ಅನ್ಟಚಬಿಲಿಟಿ ಅಂದ್ರೆ ಬರೋದ್ರು ಅಷ್ಟೇ. ದ ವರ್ಡ್ ಈಸ್ ರೈಟೆಡ್ ಇನ್ ಕಾನ್ಸ್ಟಿಟ್ಯೂಷನ್ ದಟ್ ಅನ್ಟಚಬಿಲಿಟಿ ಹಿಂಗೆ ಬರೆದ್ರು. ಅನ್ಟಚಬಿಲಿಟಿ ಅಂತೇಳಿ ಬರೆದ್ರು. ದ ಕಾನ್ಸ್ಟಿಟ್ಯೂಷನ್ ಅವಾಲಿಶ್ಡ್ ದಿ ಅನ್ಟಚಬಿಲಿಟಿ ಅಂತೇಳಿ ಬರೆದ್ರು ಅವರು.
ಹೌದಾ. ಆಮೇಲೆ ಕಾನೂನಲ್ಲಿ ಅನ್ಟಚಬಿಲಿಟಿಯಾಗಿ ಅನುಕರಣೆ ಮಾಡೋರನ್ನ ಅಥವಾ ಆಚರಣೆ ಮಾಡೋರನ್ನ ಶಿಕ್ಷೆಗೆ ಗುರಿ ಮಾಡ್ತೀವಿ ಅಂತೇಳಿ ಬರೋದ್ರು. ಆದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಟಚಬಿಲಿಟಿ? ಇಟ್ ಕೆನಾಟ್ ಬಿ ಡಿಫೈನ್ಡ್. It is not defined in the constitution and it is not defined also in the law which is enacted by the parliament. ಆ ಕಾನೂನಲ್ಲಿಯೂ ಕೂಡ ನಾವು ಅನ್ಟಚಬಿಲಿಟಿ ಅನ್ನೋದರ ಪದದ ಮೀನಿಂಗ್ ಅನ್ನು ನೋಡೋದಿಲ್ಲ. ಆಮೇಲೆ ಸಂವಿಧಾನವೂ ಕೂಡ ಅನ್ಟಚಬಿಲಿಟಿ ಅಂದ್ರೆ ಏನ ಅಂತೇಳಿ ಡಿಫೈನ್ ಮಾಡಲಿಲ್ಲ. ಇದು ನೆನಪಿರಬೇಕು. ಇದಾದ ನಂತರ ಆ ಕಾನೂನುಗಳ ಬಗ್ಗೆ ನೋಡೋಣ. ಯಾಕಂತಂದ್ರೆ ಇಲ್ಲಿ ಅಪೆನ್ಸ್ ಅಂತ ಹೇಳ್ತು, ಅಪೆನ್ಸ್ಗೆ ಸಂಬಂಧಿಸಿದಂತೆ ಕಾನೂನನ್ನು ತಗೊಂಡ್ಬಂದ್ರು. ಆ ಕಾನೂನಿನಲ್ಲಿ ಯಾವ್ಯಾವುದು ಅಪೆನ್ಸ್ ಅಂತ ಹೇಳಿದ್ರು, ಯಾವ್ಯಾವ ಪದ್ಧತಿಗಳು ಅಪೆನ್ಸ್ ಅಂತ ಹೇಳಿದ್ರು ಅನ್ನೋದನ್ನ ನೋಡೋಣ. ಆರ್ಟಿಕಲ್ 35 ಅಡಿಯಲ್ಲಿ ತನಗೆ ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರಗಳನ್ನು ಬಳಸಿಕೊಂಡು ಸಂಸತ್ತು ಈ ಅನ್ಟಚಬಿಲಿಟಿ ಮೇಲೆ ಕಾನೂನನ್ನು ಮಾಡಿತ್ತು. ಆ ಕಾನೂನು ಯಾವುದಪ್ಪ ಅಂತಂದ್ರೆ ಅನ್ಟಚಬಿಲಿಟಿ ಅಪೆನ್ಸ್ ಆಕ್ಟ್ ಅಂತ. ಅನ್ಟಚಬಿಲಿಟಿ ಅಪೆನ್ಸ್ ಆಕ್ಟ್ 1955. ಹೌದಾ. ಈ ಕಾನೂನನ್ನು ಜಾರಿಗೆ ತಂಬತ್ತು ಯಾವಾಗ ಅಂತಂದ್ರೆ 1955ರಲ್ಲಿ. ಹೌದಾ. ಇದು ಸಾಲದು ಎಂಬಂತೆ ಇಲ್ಲಿ ಕೆಲವೊಂದಿಷ್ಟು ಈ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂದ ನಂತರ ಕೆಲವೊಂದಿಷ್ಟು ಅಫೆನ್ಸ್ಗಳು ನಡೆಯಕತ್ತು. ಇಲ್ಲಿ ಕೆಲವೊಂದಿಷ್ಟು ವೀಕ್ನೆಸ್ಗಳಿದ್ದು ಇದನ್ನು ತಿದ್ದುಪಡಿ ಮಾಡಿ 1976 ತಿದ್ದುಪಡಿ ಮಾಡಿ ಇದೇ ಕಾನೂನನ್ನು ಮತ್ತೊಮ್ಮೆ ಮರಳಿ ಜಾರಿಗೆ ತೊಗೊಂಬರ್ತಾರೆ. ಆ ಕಾನೂನಿನ ಹೆಸರು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್. 1955. ಇಲ್ಲಿ ಏನಾಗಿತ್ತು ಅಂತಂದ್ರೆ ಅನ್ಟಚಬಿಲಿಟಿ ಅಪೆನ್ಸ್ ಆಕ್ಟ್ ಒಳಗೆ ಇದರ 1955ರಲ್ಲಿ ಕಾನೂನನ್ನು ತಗೊಂಬಂದ ನಂತರ ಇದರ ಅಧ್ಯಯನಕ್ಕಾಗಿ ಒಂದು ಕಮಿಟಿಯನ್ನು ನೇಮಕ ಮಾಡಿದ್ರು, ಅನ್ಟಚಬಿಲಿಟಿ ಕಮಿಟಿ. ಆ ಕಮಿಟಿ ಯಾವುದಪ್ಪ ಅಂತಂದ್ರೆ ಹೆಸರು ಹೇಳ್ತೀನಿ, ಕಮಿಟಿ ಆನ್ ಅನ್ಟಚಬಿಲಿಟಿ. ಏನು ಮಾಡಿದ್ರು ಅಂತಂದ್ರೆ 1955ರಲ್ಲಿ ಜಾರಿಗೆ ತಂದಿರತಕ್ಕಂಥ ಅನ್ಟಚಬಲ್ ಅಪೆನ್ಸ್ ಆಕ್ಟ್ ಅನ್ನ ಅಧ್ಯಯನ ಮಾಡಲು, ಅದು ಹೆಂಗೆ ಕಾರ್ಯರೂಪಕ್ಕೆ ಬಂದೈತಿ, ಆಮೇಲೆ ಅದು ಹೆಂಗೆ ಕಾರ್ಯನಿರ್ವಹಿಸಾಕೈತಿ ಅಂತೇಳಿ ಅಧ್ಯಯನ ಮಾಡಲು ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ. ಆ ಕಮಿಟಿ ಹೆಸರು ಕಮಿಟಿ ಆನ್ ಅನ್ಟಚಬಿಲಿಟಿ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂತೇಳಿ. ಇದರ ಅಧ್ಯಕ್ಷ ಯಾರಾಗಿರ್ತಾರೋ ಅಂತಂದ್ರೆ ಇಳಯ ಪೆರುಮಾಳ್ ಅಂತೇಳಿ. ಯಾರು? ಇಳಯ ಪೆರುಮಾಳ್ ಇದರ ಅಧ್ಯಕ್ಷರಾಗಿರ್ತಾರೆ. ಇವರು ರಿಪೋರ್ಟ್ ಕೊಡ್ತಾರೆ ಯಾವಾಗ ಅಂತಂದ್ರೆ ಸ್ಟಡಿ ಮಾಡಿ 1969ರಲ್ಲಿ. ಈ ರಿಪೋರ್ಟದ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದ್ರೆ ತಿದ್ದುಪಡಿ ತೊಗೊಂಡ್ಬರ್ತಾರೆ. 1976ರಲ್ಲಿ ಹೆಸರು ಚೇಂಜ್ ಮಾಡ್ತಾರೆ. ಅನ್ಟಚಬಿಲಿಟಿ ಅಪೆನ್ಸ್ ಆ್ಯಕ್ಟನ್ನು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತೇಳಿ ಏನು ಮಾಡ್ತಾರೋ ಅಂತಂದ್ರೆ ಹೆಸರು ಬದಲಾವಣೆ ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಟಫ್ ಕಾನೂನುಗಳನ್ನು ಆ್ಯಡ್ ಮಾಡ್ತಾರೆ, ಕಠಿಣ ಕಾನೂನುಗಳನ್ನು ಸೇರ್ಪಡೆ ಮಾಡ್ತಾರೆ. ಅವು ಯಾವ್ಯಾವ ಅನ್ನೋದನ್ನು ನೋಡೋಣ. ಅಂದ್ರೆ ಇಲ್ಲಿವರೆಗೂ ಅನ್ಟಚಬಿಲಿಟಿಯನ್ನು ಕಾಗ್ನಿಜಬಲ್ ಅಫೆನ್ಸು, ನಾನ್ ಕಂಪೌಂಡೇಬಲ್ ಅಫೆನ್ಸು ಅಂತ ಕನ್ಸಿಡರ್ ಮಾಡಿರೋದಿಲ್ಲ. ಈ ಕಾಯ್ದೆಯ ಜಾರಿ ಆದ ನಂತರ ಅನ್ಟಚಬಿಲಿಟಿಯನ್ನು ಕಾಗ್ನಿಜಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಾಮಾನ್ಯ ಕಾನೂನುಗಳಿಗೆ ಸಂಬಂಧಿಸಿದಂತೆ ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಅರೆಸ್ಟ್ ವಾರೆಂಟು ಮ್ಯಾಜಿಸ್ಟ್ರೇಟರಿಂದ ಇಶ್ಯೂ ಆದ ನಂತರ ಅರೆಸ್ಟ್ ಮಾಡಬೇಕು, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ರೂಲ್. ಆದರೆ ಕಾಗ್ನಿಜಬಲ್ ಅಫೆನ್ಸ್ ಅಲ್ಲಿ ಪೊಲೀಸ್ ಆಫೀಸರ್ಗೆ ಅದರ ಅವಶ್ಯಕತೆ ಇಲ್ಲ. ಪೊಲೀಸ್ ಆಫೀಸರ್ PO ಕ್ಯಾನ್ ಅರೆಸ್ಟ್ ದಿ ಪರ್ಸನ್ ಹೂ ಹ್ಯಾಸ್ ಪ್ರಾಕ್ಟಿಸ್ ದಿ ಅನ್ಟಚಬಿಲಿಟಿ ಆ್ಯಂಡ್ ಪ್ರೀಚ್ಡ್ ದಿ ಅನ್ಟಚಬಿಲಿಟಿ. ಯಾರು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಿರ್ತಾರೋ ಆಮೇಲೆ ಅದರ ಬೋಧನೆಯನ್ನು ಮಾಡ್ತಿರ್ತಾರೋ ಅವರನ್ನು PO ಕ್ಯಾನ್ ಅರೆಸ್ಟ್ ವಿದೌಟ್ ವಾರೆಂಟ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ವಾರೆಂಟ್ ಇಲ್ಲದೆ ಅಥವಾ ಮ್ಯಾಜಿಸ್ಟ್ರಿಯಲ್ ವಾರೆಂಟ್ ಇಲ್ಲದೆ, ಅಂದರೆ ಕಾನೂನಿನ ಮೂಲಕ ಅಥವಾ ನ್ಯಾಯಾಲಯದ ವಾರೆಂಟ್ ಇಲ್ಲದೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅಥವಾ ಪೊಲೀಸ್ ಆಫೀಸರ್ ಇರ್ತಾರೋ ಯಾವ ವ್ಯಕ್ತಿ ಈ ಅನ್ಟಚಬಿಲಿಟಿಯನ್ನು ಆಚರಣೆ ಮಾಡಿರ್ತಾನೋ ಅವನ್ನ ಅರೆಸ್ಟ್ ಮಾಡಬಹುದು. ಜೊತೆಗೆ ಇನ್ವೆಸ್ಟಿಗೇಟನ್ನು ಸ್ಟಾರ್ಟ್ ಮಾಡಬಹುದು ಇನ್ವೆಸ್ಟಿಗೇಷನನ್ನು. ಕಾಗ್ನಿಜಿಬಲ್ ಅಫೆನ್ಸ್ ಅಂತ ಕರೀತಾರೆ. ಅಂದರೆ ಇಟ್ ಈಸ್ ಅ ಟೈಪ್ ಆಫ್ ಹೀನಿಯಸ್ ಅಫೆನ್ಸ್, ಅಂದರೆ ಅತಿ ಘೋರ ಅಪರಾಧ ಅಂತ ಕನ್ಸಿಡರ್ ಮಾಡಿದ್ರು. ಎಲ್ಲಿ 1976ರ ತಿದ್ದುಪಡಿಯಲ್ಲಿ. ಹೌದಾ. ಯಾವುದನ್ನ ಅನ್ಟಚಬಿಲಿಟಿಯನ್ನು ಕಾಗ್ನಿಜಬಲ್ ಅಫೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ರು. ಕಾಗ್ನಿಜಬಲ್ ಅಫೆನ್ಸ್ ಅಂದರೆ ಇಷ್ಟ ಏನಪ್ಪ ಅಂತಂದ್ರೆ ಪೊಲೀಸ್ ಆಫೀಸರು ವಿದೌಟ್ ನ್ಯಾಯಾಲಯದ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದು, ಜೊತೆಗೆ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡಬಹುದು. ಇದು ಕಾಗ್ನಿಜಬಲ್ ಅಫೆನ್ಸ್. ವಿದೌಟ್ ಕಾಗ್ನಿಜಬಲ್ ಅಫೆನ್ಸ್ ಇದ್ದು ನಾನ್ ಕಾಗ್ನಿಜಬಲ್ ಅಫೆನ್ಸ್ ಇದ್ದು ಅಂತಂದ್ರೆ ಯು ಕ್ಯಾನ್ ಅರೆಸ್ಟ್ ದಿ ಪರ್ಸನ್ ವಿತ್ ದ ಪರ್ಮಿಷನ್ ಆಫ್ ದಿ ಕೋರ್ಟ್. ಹೌದಾ. ನೀವು ಕೋರ್ಟ್ನ ಪರ್ಮಿಷನ್ ಪಡೆದುಕೊಂಡು ಏನು ಮಾಡಬೇಕು ಅಂತಂದ್ರೆ ಅರೆಸ್ಟ್ ಮಾಡಬೇಕು, ಜೊತೆಗೆ ಏನು ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು. ಆದರೆ ಕಾಗ್ನಿಜಬಲ್ ಅಫೆನ್ಸ್ನಲ್ಲಿ ಏನು ಅಂತಂದ್ರೆ ಸೀದಾ ಅರೆಸ್ಟ್ ಮಾಡಿ ನೀವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬಹುದು. ಈ ರೀತಿ ಕಠಿಣ ಕ್ರಮಗಳನ್ನು ಕಾನೂನಿನಲ್ಲಿ ಸೇರ್ಪಡೆ ಮಾಡಿದ್ರು, ಬದಲಾವಣೆ ತಗೊಂಬಂದ್ರು. ಜೊತೆಗೆ ಈ ಅಸ್ಪೃಶ್ಯತೆಯನ್ನು ನಾನ್ ಕಂಪೌಂಡೇಬಲ್ ಅಫೆನ್ಸ್ ಮಾಡಿದ್ರು. ನಾನ್ ಕಂಪೌಂಡೇಬಲ್ ಅಫೆನ್ಸ್ ಇದೇನಂತೆ ಕಂಪೌಂಡ್ ಇಲ್ಲದ ಅಫೆನ್ಸ್ ಸೆಂಟರ್ ಅಂತ ಕೇಳಬೇಡ್ರಿ. ಕಂಪೌಂಡ್ ಇಲ್ಲದಲ್ಲ, ನಾನ್ ಕಂಪೌಂಡೇಬಲ್ ಅಂತಂದ್ರೆ ಇದರ ವಿಶೇಷತೆ ಇದೆ. ಏನಪ್ಪ ಅಂತೇಳಿ ನೋಡೋಣ. ಅಸ್ಪೃಶ್ಯತೆಯನ್ನು ನಾನ್ ಕಂಪೌಂಡೇಬಲ್ ಅಫೆನ್ಸ್ ಅಂತೇಳಿ ಮಾಡಿದ್ರು. ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟವು ಆಮೇಲೆ ಆರೋಪಿ ಅಕ್ಯೂಸ್ಡು ಇಬ್ರು ರಾಜಿಯಾಗಿ ಕೇಸನ್ನು ಮುಗಿಸ್ಕೊಳಕ್ ಬರಂಗಿಲ್ಲ, ಕೇಸ್ ಮುಗಿಸಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಇದರಲ್ಲಿ ಸ್ಟೇಟ್ ಆಸ್ ಅ ಒನ್ ಆಫ್ ದಿ ಪಾರ್ಟಿ ಇರುತ್ತೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದವ್ರು ಏನು ಮಾಡ್ತಾರೆ ಅಂತಂದ್ರೆ ವಿಕ್ಟಿಮ್ನ ಪರವಾಗಿ ಯಾರು ಆ ಅನ್ಟಚಬಿಲಿಟಿಗೆ ಬಲಿಯಾಗಿರ್ತಾನೋ ಆ ವ್ಯಕ್ತಿಯ ಪರವಾಗಿ ಸ್ಟೇಟ್ ಕೇಸ್ ನಡೆಸ್ತಿರ್ತೈತಿ.
ಹೌದಾ, ಇವರಿಬ್ರು ರಾಜಿಯಾಗಿ ಕೇಸ್ ಮುಗಿಸೋತೀವಿ ಅಂತಂದ್ರೆ ಮುಗಿಸಾಕ್ ಬರೋದಿಲ್ಲ. ನಾನ್ ಕಾಂಪೌಂಡೇಬಲ್ ಅಫೆನ್ಸ್ಗಳಲ್ಲಿ ಕೇಸ್ ರಾಜಿಯಾಗಿ ಮುಗಿಸಾಕ್ ಬರೋಲ್ಲ. ಈಗ ಏನಾದ್ರು ಬೈದಾಡಿರ್ತಾರ ಅನ್ಕೋರಿ, ಆರ್ಟಿಕಲ್ ಸೆಕ್ಷನ್ 323 ಅಂಡರ್ದಲ್ಲಿ ಕೇಸ್ ರಿಜಿಸ್ಟರ್ ಆಕೈತಿ. ಯಾವುದೋ ವ್ಯಕ್ತಿ ಇನ್ನು ಎ ಅಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಗೆ ಅಬ್ಯೂಸ್ ಮಾಡಿರ್ತಾನೆ, ಬೈದಿರ್ತಾನೆ ಅಂತ ಅನ್ಕೊಂಡ್ರೆ, ಇವರಿಬ್ರು ರಾಜಿಯಾಗಿ ಬಂದ್ರೆ, ಇಲ್ಲಪ್ಪ ನಾವಿಬ್ರು ರಾಜಿಯಾಗಿವಿ ಕೇಸ್ ಮುಗಿಸೋತೀವಿ ಅಂತೇಳಿ ಬಂದ್ರೆ ಕೇಸು ಮುಗಿತೈತಿ. ಇನ್ ದ ವೇ ಆಫ್ ಕಾಂಪ್ರಮೈಸ್ ಅಂತೇಳಿ, ಕಾಂಪ್ರಮೈಸ್ ಅಡಿಯಲ್ಲಿ ಏನಾಕೈತಿ ಅಂದ್ರೆ ಕೇಸು ಮುಗಿತೈತಿ. ಆದರೆ ಈ ಕೇಸು ಹಂಗಲ್ಲ. 323 ಅಂದ್ರೆ ಬೈದಾಡಿರೋದು, ಅಬ್ಯೂಸ್ ಮಾಡಿರೋದು. ಈ ಕೇಸು ನಾನ್ ಕಂಪೌಂಡೇಬಲ್. ಇಲ್ಲಿ ಏನಕೈತಿ ಅಂತಂದ್ರೆ ಇವರಿಬ್ರು ರಾಜಿಯಾಗಿ ಇಲ್ರಿ ನಾವು ರಾಜಿಯಾಗಿ ಕೇಸ್ ಮುಗಿಸೋತೀವಿ ಅಂತಂದ್ರೆ ಮುಗಿಸಕ್ ಬರಲ್ಲ. ಯಾಕಂತಂದ್ರೆ ಇದು ಸೋಷಿಯಲಿ ಅಂದ್ರೆ ಸಾಮಾಜಿಕವಾಗಿ ಈ ಪದ್ಧತಿ ಏನಾಗಿರ್ತೈತಿ ಅಂದ್ರೆ ಅನಿಷ್ಟ ಪದ್ಧತಿ ಇರ್ತೈತಿ. ಇದರಲ್ಲಿ ಬದಲಾವಣೆ ತಗೊಂಡ್ಬರೋದು ಅತಿ ಅವಶ್ಯಕ ಆಗಿರ್ತೈತಿ. ಹೀಗಾಗಿ ಈ ಕೇಸ್ನಲ್ಲಿ ಸಂಪೂರ್ಣ ವಿಚಾರಣೆ ಆದ ನಂತರನೇ ಏನಾಗಬೇಕು ಅಂತಂದ್ರೆ ಕೇಸ್ ಮುಗಿಬೇಕು. ನಾವು ರಾಜಿಯಾಗಿ ಬಂದೀವ್ರಿ, ನಮ್ಮದು ಕೇಸ್ ನಾವು ಹಿಂತೊಕ್ಕೊತೀವಿ ಅಂತೇಳಿ ಅನ್ನಕ್ಕೆ ಬರಂಗಿಲ್ಲ. ಜೊತೆಗೆ ಇಲ್ಲೊಂದು ಇಂಪ್ಯಾಕ್ಟ್ ಏನು ಸೆಕ್ಷನ್ ನಾನ್ ಕಂಪೌಂಡೇಬಲ್ ಏನು ವಿಶೇಷತೆ ಅಂತಂದ್ರೆ, ಇಲ್ಲಿ ಸ್ಟೇಟ್ ಆಸ್ ಅ ಪಾರ್ಟಿ ಅಂತೇಳಿ ಇರ್ತೈತಿ. ಅಂದ್ರೆ ಯಾರು ವಿಕ್ಟಿಮ್ ಇರ್ತಾನೋ ಅವ್ನ ಪರವಾಗಿ ಕೇಸನ್ನ ಸ್ಟೇಟ್ ನಡೆಸ್ತಿರ್ತೈತಿ, ರಾಜ್ಯವೇ ನಡೆಸ್ತಿರ್ತೈತಿ. ಈ ರಾಜ್ಯವೇ ಏನು ಮಾಡಕ್ ಬರೋದಿಲ್ಲ ಅಂತಂದ್ರೆ ಕೇಸನ್ನ ಹಿಂತೊಕೊಳಕ್ ಬರಂಗಿಲ್ಲ. ರಾಜ್ಯ ಪ್ರಕರಣವನ್ನು ಹಿಂದೆ ತಗೊಳಕ್ ಬರಂಗಿಲ್ಲ, ಹಿಂತೆಗೆಯಲು ಬರೋದಿಲ್ಲ. ನಾವು ನೋಡಿರ್ಬೋದು ಭಾಳ ಕಡೆ ಕೇಳ್ತೀವಿ, ಎಲ್ಲಿ ಪಾತ್ರ ಮಂಗಳೂರು, ಹುಬ್ಳಿ, ಅಲ್ಲೆಲ್ಲಿ ಏನಾಗಿರ್ತದೆ ಅಂದ್ರೆ ಕಲ್ಲು ತೂರಾಟ ಆದಾಗ ಕೆಲವೊಂದಿಷ್ಟು ಮಂದಿನ ಅರೆಸ್ಟ್ ಮಾಡಿ FIR ಮಾಡಿರ್ತಾರೆ. ಆ ನಂತರ ಕೆಲವೊಂದಿಷ್ಟು ದಿನ ಆದ ನಂತರ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲಿನ ಪ್ರಕರಣವನ್ನು ರದ್ದುಗೊಳಿಸ್ತಾರೆ, ನಾವು ಹಿಂತೊಕೊಳಕತ್ತೀವಿ ಅಂತ ಹೇಳ್ತಾರೆ. ಹೌದಾ, ಅವು ಯಾವ ಪಾತ್ರ 323, 324 ಈ ರೀತಿಯಾಗಿರ್ತಕ್ಕಂಥ ಅಫೆನ್ಸ್ಗಳು ಇರ್ತವೆ. ಆದರೆ ಈ ಅಫೆನ್ಸನ್ನು ರಾಜ್ಯವೇ ಹಿಂದಕ್ಕೆ ತಗೊಳಕ್ ಬರಂಗಿಲ್ಲ. ಯಾಕಂದ್ರೆ ರಾಜ್ಯವೇ ಇದನ್ನು ಕೇಸನ್ನು ನಡೆಸೋದ್ರಿಂದ ಈ ಪ್ರಕರಣದಲ್ಲಿ ರಾಜ್ಯ ಕೇಸನ್ನು ಹಿಂತೊಕೊಳಕ್ ಬರೋದಿಲ್ಲ. ಮೋರ್ ಆರ್ ಲೆಸ್ ಏನಾಗಿರುತ್ತೆ ಅಂದರೆ NIA ಆ್ಯಕ್ಟ್ಗಳನ್ನು ಹೊರತುಪಡಿಸಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ಗಳನ್ನು ಹೊರತುಪಡಿಸಿ, ಚೆಕ್ ಬೌನ್ಸ್ ಕೇಸ್ಗಳನ್ನು ಹೊರತುಪಡಿಸಿ ಏನಾಗಿರ್ತೈತಿ ಅಂತಂದರೆ ವಿಕ್ಟಿಮ್ನ ಪರವಾಗಿ ರಾಜ್ಯವೇ ಏನು ನಡೆಸ್ತಿರುತ್ತೆ ಅಂದರೆ ಕೇಸ್ ನಡೆಸ್ತಿರ್ತೈತಿ. ಕ್ರಿಮಿನಲ್ ಕೇಸ್ನಲ್ಲಿ ಹಿಂಗೆ ಇರ್ತೈತಿ. ಯಾಕಂದರೆ ಪೊಲೀಸರೇ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ, ಪೊಲೀಸರು ಸರ್ಕಾರದವರಾಗಿರೋದ್ರಿಂದ ಸರ್ಕಾರವೇ ಅವರ ಪರವಾಗಿ ಕೇಸನ್ನು ನಡೆಸ್ತಿರ್ತೈತಿ. ಹಾಗಾಗಿ ಕೆಲವೊಂದಿಷ್ಟು ಕಂಪೌಂಡೇಬಲ್ ಕೇಸ್ಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ರಾಜ್ಯದ ಆಗೋರಿದ್ರಿ ಅಂತಂದ್ರೆ ರಾಜ್ಯಾಗಿ ಹೋಗ್ರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾನ್ ಕಂಪೌಂಡೇಬಲ್ ಅಫೆನ್ಸ್ ಇರೋದ್ರಿಂದ ಅದು ಫುಲ್ ಪ್ಲೆಜ್ಡ್ ಟ್ರಯಲ್ ಆಗಲಾರದೆ ವ್ಯಕ್ತಿಯನ್ನು ಆಪಾದಿತ ಅಥವಾ ಮುಗ್ಧ ಅಂತ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಅದ್ರ ಸಂಬಂಧ ಏನು ಮಾಡಬೇಕು ಅಂತಂದ್ರೆ ಫುಲ್ ಪ್ಲೇಜ್ಡ್ ಟ್ರಯಲ್ ಆದ ನಂತರನೇ ಅವನ್ನ ಆಪಾದಿತ ಅಥವಾ ಮುಗ್ಧ ಅಂತೇಳಿ ಕನ್ಸಿಡರ್ ಮಾಡಿ ಬಿಡುಗಡೆನೂ ಮಾಡ್ಬೋದು, ಇಲ್ಲ ಕನ್ವಿಕ್ಷನ್ ಮಾಡ್ಬೋದು. ಹೌದಾ, ಈ ರೀತಿ ಅನ್ಟಚಬಿಲಿಟಿ ಆ್ಯಕ್ಟಿಗೂ ಈ ಪವರ್ನ ಕೊಟ್ಟರು. ಅನ್ಟಚಬಿಲಿಟಿ ಯಾರ್ಯಾರು ಅನುಕರಣೆ ಮಾಡ್ತಾರೋ ಆಗೆಲ್ಲ ನಾನ್ ಕಂಪೌಂಡೇಬಲ್ ಅಫೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ರು. ಅಂದ್ರೆ ನೀವು ರಾಜ್ಯಕ್ಕೆ ಬರೋದಿಲ್ಲ, ಫುಲ್ ಪ್ಲೇಜ್ಡ್ ಟ್ರಯಲ್ ಆಗಲೇಬೇಕು ಅಂತೇಳಿ. ಹೌದಾ, ಇಷ್ಟೆಲ್ಲ ಆದ ನಂತರ ಈ ಕಾನೂನಿನಲ್ಲಿ ಏನೇನು ಐತಿ ಅಂತ ನೋಡೋಣ. 1976ರ ಕಾನೂನಿನಲ್ಲಿ ಯಾವ್ಯಾವುದನ್ನು ಅಸ್ಪೃಶ್ಯತೆ ಅಂತೇಳಿ ಹೇಳ್ಯಾರು ಅಂತೇಳಿ ನೋಡೋಣ. ಒಂದನೇದ್ದು ಪೂಜಾ ಸ್ಥಳಗಳಲ್ಲಿ ಅವು ಬರಲಾರ್ದಂತೆ ಪ್ರತಿಬಂಧಿಸೋದು ಕೂಡ ಏನಪ್ಪಾ ಅಂತಂದ್ರೆ ಅನ್ಟಚಬಿಲಿಟಿ ಇದ್ದಂಗೆ. ಆಮೇಲೆ ಎರಡನೇದ್ದು ಅದನ್ನು ಸಪೋರ್ಟ್ ಮಾಡ್ತಿದ್ರು ಅನ್ಟಚಬಿಲಿಟಿಯನ್ನು ಆನ್ ದ ಬೇಸಿಸ್ ಆಫ್ ದಿ ರಿಲಿಜಿಯನ್, ಧರ್ಮ ಮತ್ತು ತತ್ವಶಾಸ್ತ್ರ, ಆಮೇಲೆ ಪದ್ಧತಿಗಳ ಆಧಾರದ ಮೇಲೆ ಯಾವುದನ್ನ ಅನ್ಟಚಬಿಲಿಟಿಯನ್ನು ಸಪೋರ್ಟ್ ಮಾಡ್ತಿದ್ರು ಅಂತಂದ್ರೆ ಅದು ಕೂಡ ಅನ್ಟಚಬಿಲಿಟಿ ಅಂತ ಹೇಳ್ತೈತಿ. ನೀನು ಅನ್ಟಚಬಿಲಿಟಿ ಮಾಡೋದು ಬೇಡ, ಇಲ್ಲಿ ನಿನ್ನ ಧರ್ಮ ಹೇಳ್ತೈತಿ, ತತ್ವಶಾಸ್ತ್ರ ಹೇಳ್ತೈತಿ, ಆಮೇಲೆ ನಮ್ಮದು ಹಳೆ ಪದ್ಧತಿಗಳೆಲ್ಲ ಹಂಗೆ ಬಂದವ್ರಿ, ಇವ್ರು ನಮ್ಮ ಗುಡಿ ಒಳಗೆ ಬರಂಗಿಲ್ಲ, ಇವ್ರು ನಮ್ಮ ಬಾವಿ ಒಳಗೆ ನೀರು ತುಂಬಂಗಿಲ್ರಿ, ಹಿಂಗೆಲ್ಲ ನೀವು ನಮ್ಮದು ಹೇಳ್ತೈತಿ ಅಂತಂದ್ರೆ ದಟ್ ಈಸ್ ಕನ್ಸಿಡರ್ ಆಸ್ ಅ ಅನ್ಟಚಬಿಲಿಟಿ. ಆವಾಗ ಈ ಕಾನೂನಿನ ಪ್ರಕಾರ ನೀವು ಕಾಗ್ನಿಜೇಬಲ್ ಅಫೆನ್ಸನ್ನು ಮಾಡಿರ್ತೀರಿ, ಜೊತೆಗೆ ಏನು ನಾನ್ ಕಂಪೌಂಡೇಬಲ್ ಅಫೆನ್ಸನ್ನು ಮಾಡಿರ್ತೀರಿ, ಅವಾಗ ನೀವು ಶಿಕ್ಷೆಗೆ ಗುರಿ ಆಗೋದು ಖಂಡಿತ ಅಂತೇಳಿ ಈ ಶಿಕ್ಷಣದೊಳಗೆ ಹೇಳಿದ್ರು. ಅದಾದ ನಂತರ ಮೂರನೇದು ಏನಪ್ಪಾ ಅಂತಂದ್ರೆ ಅಂಗಡಿ, ಹೋಟೆಲು ಇವುಗಳಲ್ಲಿಯೂ ಕೂಡ ನೀವು ಜಾತಿ ಆಧಾರಿತ ಅಥವಾ ವ್ಯಕ್ತಿ ಆಧಾರಿತವಾಗಿ ನೀವು ಪ್ರತಿಬಂಧಿಸಿದ್ರಿ ಅಂತಂದ್ರೆ ಎಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಎಲ್ಲೆಲ್ಲಿ ಹೋಟೆಲು, ಥಿಯೇಟ್ರು, ಆಮೇಲೆ ಶಾಪ್ಗಳಲ್ಲಿ ಅವರಿಗೆ ಸರ್ವಿಸನ್ನು ಕೊಡದೆ ನೀವು ಬಂದ್ ಮಾಡಿದ್ರಿ ಅಂತಂದ್ರೆ ಅದು ಕೂಡ ಕಾಗ್ನಿಜಬಲ್ ಅಫೆನ್ಸು. ಆಮೇಲೆ ನಾಲ್ಕನೇದು ಶೆಡ್ಯೂಲ್ ಕಾಸ್ಟ್ಗೆ ಸೇರಿದ ವ್ಯಕ್ತಿಯನ್ನ ಅಸ್ಪೃಶ್ಯತೆಯ ಆಧಾರದ ಮೇಲೆ ನೀವು ಅವಮಾನಗೊಳಿಸಿದ್ರಿ ಅಂತಂದ್ರೆ, ಇನ್ಸಲ್ಟ್ ಮಾಡಿದ್ರಿ ಅಂತಂದ್ರೆ ಅದು ಕೂಡ ಅವಮಾನಗೊಳಿಸೋದು ಕೂಡ ಇಟ್ ಈಸ್ ಅನ್ ಕ್ರೈಮ್ ಅಂಡರ್ ಅನ್ಟಚಬಿಲಿಟಿ. ಅಂದ್ರೆ ಅನ್ಟಚಬಿಲಿಟಿ ಅಂಡರ್ದೊಳಗೆ ಕೆಳಗೆ ಏನಾಗ್ತೈತಿ ಅಂದ್ರೆ ಅದು ಕೂಡ ಅಪರಾಧ ಅಂತೇಳಿ ಕನ್ಸಿಡರ್ ಆಕೈತಿ. ಯಾವುದರಲ್ಲಿ 1976ರ ಕಾಯ್ದೆಯಲ್ಲಿ ನೆನಪಿಟ್ಕೋಬೇಕು. ಆಮೇಲೆ ಹಾಸ್ಪಿಟಲು, ಶೈಕ್ಷಣಿಕ ಸಂಸ್ಥೆಗಳಲ್ಲಿಯೂ ಕೂಡ ನೀವು ಏನಾದರೂ ಜಾತಿ ಆಧಾರಿತ ತಾರತಮ್ಯ ಮಾಡಕತ್ತಿದ್ರಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಇನ್ಕ್ಲೂಡ್ ಅನ್ಟಚಬಿಲಿಟಿ. ಅಂದರೆ ನೀವು ಶೈಕ್ಷಣಿಕ ಕ್ಷೇತ್ರಗಳಲ್ಲಿಯೂ ಮತ್ತು ಆಸ್ಪತ್ರೆಗಳಲ್ಲಿಯೂ ಜಾತಿ ಆಧಾರದ ಮೇಲೆ ಅಥವಾ ವ್ಯಕ್ತಿಯನ್ನು ಅವನ ಹುಟ್ಟಿನ ಆಧಾರದ ಮೇಲೆ ಬರಬೇಡ್ರಿ ಅಂತೇಳಿ ಅಥವಾ ಪ್ರವೇಶವನ್ನು ನಿರ್ಬಂಧ ಮಾಡ್ತಿದ್ರಿ ಅಂತಂದ್ರೆ ದಟ್ ಇನ್ಕ್ಲೂಡ್ಸ್ ದಿ ಮೀನಿಂಗ್ ಆಫ್ ಅನ್ಟಚಬಿಲಿಟಿ ಅಂತೇಳಿ ಈ ಕಾಯ್ದೆಯಲ್ಲಿ ಬರೀತಾರೆ. ಯಾವ ಕಾಯ್ದೆ? ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ 1955, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್
ಸಿವಿಲ್ ರೈಟ್ಸ್ ಆ್ಯಕ್ಟ್ 1955 ಅಂತೇಳಿ ಇದರಲ್ಲಿ ಬರೀತಾರೆ, ನೆನಪಿರಬೇಕಾ. ಇದಾದ ನಂತರ ಯಾರಾದರೂ ಅಸ್ಪೃಶ್ಯತೆಯ ಬಗ್ಗೆ ಉಪದೇಶ ಮಾಡ್ತಿದ್ರು ಅಂತಂದರೆ ದಟ್ ಈಸ್ ಆಲ್ಸೋ ಕ್ರೈಮ್ ಅಂಡರ್ ದಿ ಅನ್ಟಚಬಿಲಿಟಿ. ಅದು ಕೂಡ ಏನಾಕೈತಿ ಅಂತಂದ್ರೆ ಅಸ್ಪೃಶ್ಯತೆ ಅಂಡರ್ದೊಳಗನ ಬರ್ತೈತಿ, ಅದು ಕೂಡ ಕ್ರೈಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಏನು ಅನ್ಟಚಬಿಲಿಟಿ ಬಗ್ಗೆ ವಿವರಣೆಯನ್ನು ಕೊಡ್ತೈತಿ ಯಾವುದು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್. ಇದಾದ ನಂತರ ಕೆಲವೊಂದಿಷ್ಟು ಇನ್ನೊಂದು ಕಾನೂನು ಬರ್ತೈತಿ, ಅಂದ್ರೆ ಅಟ್ರಾಸಿಟಿ ಆಕ್ಟ್ ಅಂತೇಳಿ ಫೇಮಸ್ ಆಗಿರ್ತೈತಿ. 1989 ಅಟ್ರಾಸಿಟಿ ಆಕ್ಟ್ ಅದೇನು ಹೇಳ್ತೈತಿ ಅಂತ ನೋಡೋಣ. ದ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ 1989ರಲ್ಲಿ ಜಾರಿಗೆ ತಗೊಂಬಂದು ಇಲ್ಲಿನೂ ಕೂಡ ಅತಿ ಕಠಿಣ ಕಾನೂನುಗಳನ್ನು ಜಾರಿಗೆ ತಗೊಂಬರ್ತಾರೆ ಯಾರಿಗೆ, ಅನ್ಟಚಬಿಲಿಟಿ ಅನುಸರಿಸೋರಿಗೆ. ಆಮೇಲೆ SC/ST ಸಮುದಾಯಗಳ ಮೇಲೆ ಯಾರಾದರೂ ದೌರ್ಜನ್ಯವನ್ನು ಮಾಡ್ತಿದ್ರು ಅಂತಂದ್ರೆ ಅವರನ್ನು ಶಿಕ್ಷಿಸಲು ಏನು ಮಾಡ್ತಾರೋ ಅಂತಂದ್ರೆ ಈ ಕಾಯ್ದೆಯನ್ನು ಜಾರಿಗೆ ತಗೊಂಬರ್ತಾರೆ, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್. ಇದಾದ ನಂತರ ಏನು ನೋಡ್ತೀವಿ ಅಂತಂದ್ರೆ ಜಜ್ಮೆಂಟ್ಗಳ ಮೂಲಕ ಏನಾಗಿರ್ತೈತಿ ಅಂತಂದ್ರೆ ಅಸ್ಪೃಶ್ಯತೆಯನ್ನು ಡಿಫೈನ್ ಮಾಡ್ಕೋತಾ ಬರ್ತಾರೆ. ಯಾವ್ಯಾವುದು ಅಸ್ಪೃಶ್ಯತೆ ಅಂತ ಹೇಳಿ ಅದನ್ನು ನಾವು ಈಗ ನೋಡೋಣ. ಫಸ್ಟ್ನೇದು ಯಾವ ಕೇಸ್ ಅಂತಂದ್ರೆ ದೇವರಾಜಯ್ಯ ವರ್ಸಸ್ ಬಿ ಪದ್ಮಣ್ಣ ಕೇಸು. ಇದು ಕರ್ನಾಟಕದ ಕೇಸು. ಈ ಕೇಸ್ನಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಅನ್ಟಚಬಿಲಿಟಿ ಅಂದ್ರೆ ಜಾತಿ ಆಧಾರಿತ ಬಹಿಷ್ಕರಣೆ ಅಥವಾ ನಿರಾಕರಣೆ ಇವೆರಡನ್ನೂ ಏನು ಮಾಡ್ತಾರೋ ಅಂತಂದ್ರೆ ಅನ್ಟಚಬಿಲಿಟಿ ಅಂತಕ್ಕಂಥ ಅರ್ಥದಲ್ಲಿ ಸೇರ್ಪಡೆ ಮಾಡ್ತಾರೆ. ಅನ್ಟಚಬಿಲಿಟಿ ಅನ್ನೋ ಅರ್ಥದಲ್ಲಿ ಸೇರ್ಪಡೆ ಮಾಡ್ತಾರೆ. ಯಾವ್ಯಾವುದನ್ನ ಬಹಿಷ್ಕರಣೆ ಮತ್ತು ನಿರಾಕರಣೆ. ಬಹಿಷ್ಕರಣೆ ಅಂತಂದ್ರೆ ಊರಿಗೂರ ಅವ್ರ ಜೊತೆ ಏನು ಮಾಡೋದಿಲ್ಲ ಅಂತಂದ್ರೆ ವ್ಯವಹಾರ ಆಗಲಿ ವ್ಯಾಪಾರ ಆಗಲಿ ಮಾತಾಡೋದಾಗಲಿ ಮಾಡೋದಿಲ್ಲ, ಈವನ್ ನೀರು ಕೂಡ ನೀಡೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಬಹಿಷ್ಕರಣೆಗಳು ನಾವು ಆಗಾಗ ಸುದ್ದಿ ಸಮಾಚಾರದಲ್ಲಿ ಕೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಬಹಿಷ್ಕಾರವನ್ನು ಕೂಡ ನಾವು ಅನ್ಟಚಬಿಲಿಟಿ ಅಂತ ಕರಿತೀವಿ. ಆಮೇಲೆ ನಿರಾಕರಣೆ, ಊರಾಗೆಲ್ಲ ಅಂಗಡಿ ಇರ್ತವೆ, ಆದರೆ ಆ ಕಾಸ್ಟ್ದವರು ಅಥವಾ ಆ ಜನಾಂಗದವರು ಏನಾದರೂ ಅಲ್ಲಿ ಬಂದರು ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಗೆ ಸರ್ವಿಸನ್ನು ಕೊಡೋದಿಲ್ಲ. ಇದು ಕೂಡ ಅನ್ಟಚಬಿಲಿಟಿ ಅನ್ನೋ ಅರ್ಥದೊಳಗೆ ಬರ್ತೈತಿ ಅಂತೇಳಿ ದೇವರಾಜಯ್ಯ ವರ್ಸಸ್ ಬಿ ಪದ್ಮಣ್ಣ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟನ್ನು ಕೊಡ್ತೈತಿ. ಇದು ನೆನಪಿರಬೇಕು. ಅನ್ಟಚಬಿಲಿಟಿಯ ವಿಸ್ತಾರ ಜಾಸ್ತಿ ಆಗೋತಾ ಬರ್ತೈತಿ. ಯಾವಾಗ ಪ್ರಕರಣಗಳು ಕೋರ್ಟಿಗೆ ಹೋಗ್ತಾವೋ ಅವಾಗ ಪ್ರಕರಣಗಳಲ್ಲಿ ಕೋರ್ಟ್ ಏನು ಮಾಡ್ತೈತಿ ಅಂದ್ರೆ ಡೆಫಿನಿಷನ್ ಅನ್ನು ಕೊಡ್ಕೋತಾ ಹೋಗ್ತೈತಿ. ಏನಪ್ಪಾ ಅಂತಂದ್ರೆ ಇದು ಕೂಡ ಅನ್ಟಚಬಿಲಿಟಿ ಅಂಡರ್ದೊಳಗೆ ಬರ್ತೈತಿ ಅಂತೇಳಿ ಆಯಾ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಕೋರ್ಟ್ಗಳು ಪ್ರಕರಣಗಳನ್ನು ವಿಲೇವಾರಿ ಮಾಡುವಾಗ ಏನು ಮಾಡಿರ್ತಾವೆ ಅಂತಂದ್ರೆ ಡೆಫಿನಿಷನ್ ಅನ್ನು ಕೊಟ್ಕೋತಾ ಬಂದಿರ್ತಾವೆ. ಅವೇ ಡೆಫಿನಿಷನ್ ಇಲ್ಲಿ ಇನ್ಕ್ಲೂಡ್ ಆಗೋತಾ ಹೋಗ್ತವೆ, ನೆನಪಿರಬೇಕು. ಈ ಕೇಸ್ನಲ್ಲಿ ಬಹಿಷ್ಕರಣೆ ಮತ್ತು ನಿರಾಕರಣೆ ಯಾವುದರ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಬಹಿಷ್ಕರಣೆ ಮತ್ತು ನಿರಾಕರಣೆ ಅನ್ಟಚಬಿಲಿಟಿ ಅಂತೇಳಿ ಕರೆದ್ರು. ಇನ್ನು ಎರಡನೇ ಕೇಸ್ ಯಾವುದಪ್ಪ ಅಂತಂದ್ರೆ ಪೀಪಲ್ಸ್ ಯೂನಿಯನ್ ಫಾರ್ ಡೆಮೋಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ನಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಆರ್ಟಿಕಲ್ 17ರ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾರೆ. ವ್ಯಾಪ್ತಿ ವಿಸ್ತಾರ ಆಕೈತಿ ಎಲ್ಲಿ ಅಂತಂದ್ರೆ ಈ ಹಕ್ಕನ್ನು ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಕೂಡ ಚಲಾಯಿಸಬಹುದು, ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಕೂಡ ಬಳಸಬಹುದು ಅಂತೇಳಿ ಏನಾಗಿರ್ತೈತಿ ಅಂದ್ರೆ ಜಜ್ಮೆಂಟ್ ಬರ್ತೈತಿ. ಯಾವುದು ಈ ಕೇಸ್ ಅಂದ್ರೆ ಪೀಪಲ್ಸ್ ಯೂನಿಯನ್ ಫಾರ್ ಡೆಮೋಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ಹೌದಾ, ಯಾವುದರ ವ್ಯಾಪ್ತಿ, ಆರ್ಟಿಕಲ್ 17ರ ವ್ಯಾಪ್ತಿ ವಿಸ್ತಾರ ಆಕೈತಿ. ಇದು ನೆನಪಿರಬೇಕು. ಇನ್ನು ಮುಂದಿನ ಪ್ರಕರಣ ನೋಡೋದಾದ್ರೆ ಮೂರನೇ ಪ್ರಕರಣ ಯಾವುದಪ್ಪ ಅಂತಂದ್ರೆ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಅಪ್ಪಬಾಳು ಇಂಗ್ಲೆ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಕೈತಿ ಅಂತಂದ್ರೆ ಅನ್ಟಚಬಿಲಿಟಿ ಇಸ್ ಅ ಫಾರ್ಮ್ ಆಫ್ ಸ್ಲೇವರಿ ಅಂತೇಳಿ ಕರೀತಾರೆ ಸುಪ್ರೀಂ ಕೋರ್ಟ್ದವರು. ಏನಂತಂದ್ರೆ ಅಸ್ಪೃಶ್ಯತೆ ಗುಲಾಮಗಿರಿ ಇದ್ದಂತೆ, ಒಂದು ರೀತಿಯ ಗುಲಾಮಗಿರಿ ಇದ್ದಂತೆ ಅಂತ ಕರೀತಾರೆ. ಗುಲಾಮಗಿರಿ ಯಾವುದು ಅಸ್ಪೃಶ್ಯತೆಯನ್ನು. ಈ ಗುಲಾಮಗಿರಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಾರೆ ಯಾರಪ್ಪ ಅಂತಂದ್ರೆ ಮಹಾತ್ಮ ಫುಲೆ, ನೆನಪಿರಲಿ. ಈ ಗುಲಾಮಗಿರಿ ಯಾವುದು ಅನ್ಟಚಬಿಲಿಟಿ ಇಸ್ ಒನ್ ಫಾರ್ಮ್ ಆಫ್ ಸ್ಲೇವರಿ ಅಂತೇಳಿ ಕರೀತಾರೆ, ಗುಲಾಮಗಿರಿ ಅಂತೇಳಿ ಕರೀತಾರೆ ಯಾರು, ಸುಪ್ರೀಂ ಕೋರ್ಟ್ದವರು. ಅದನ್ನು ಯಾವುದೇ ಫಾರ್ಮ್ದಲ್ಲಿ ಅಂದರೆ ಯಾವುದೇ ರೂಪದಲ್ಲಿ ಆಚರಣೆ ಮಾಡೋದನ್ನು ಪ್ರತಿಬಂಧಿಸಲಾಗ್ತೈತಿ. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಈ ಪ್ರಕರಣದಲ್ಲಿ ಜಸ್ಟ್ ಹೇಳ್ಬಿಡ್ತೀನಿ, ಒಂದು ಬೋರ್ ಹೊಡೆದಿರ್ತಾರೆ ಯಾರಿಗೆ, ಊರಿಗೆಲ್ಲ ಯೂಸ್ ಆಗಲಿ ಅಂತೇಳಿ. ಅದ್ರಾಗ ಇವು ಅಪ್ಪಬಾಳು ಇಂಗ್ಲೆ ಅಂತಕ್ಕಂಥ ಏನು ಮಾಡ್ತಾನೋ ಅಂತಂದ್ರೆ ನೀವು ಕೀಳು ಜಾತಿ ಹೊರದಿರಿ, ಇಲ್ಲಿ ನೀರು ತುಂಬಕ್ಕೆ ಹೋಗ್ಬೇಡ್ರಿ ಅಂತ ಬೈದಿರ್ತಾನೆ. ಅದರ ವಿರುದ್ಧವಾಗಿ ಟ್ರಯಲ್ ನಡೀತೈತಿ ಕೆಳಗಡೆ ಕೋರ್ಟ್ ಏನು ಮಾಡ್ತೈತಿ ಅಂತಂದ್ರೆ ಕನ್ವಿಕ್ಷನ್ ಮಾಡ್ತೈತಿ ಯಾರಿಗೆ, ಅಪ್ಪಬಾಳು ಜೊತೆಗೆ ಇನ್ನು 3 ಜನಕ್ಕೆ ಕನ್ವಿಕ್ಷನ್ ಮಾಡ್ತೈತಿ. ಅದ್ರ ವಿರುದ್ಧವಾಗಿ ಇವ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಪೀಲ್ ಮಾಡ್ತಾನೆ. ಡಿಸ್ಟ್ರಿಕ್ಟ್ ಕೋರ್ಟು ಕೂಡ ಏನು ಮಾಡ್ತೈತಿ ಅಂತಂದ್ರೆ ಈ ಕನ್ವಿಕ್ಷನ್ ಎತ್ತಿ ಹಿಡಿತೈತಿ, ಅಂದ್ರೆ ಅಫೇಲ್ಡ್ ಮಾಡ್ತೈತಿ, ಈ ಕನ್ವಿಕ್ಷನ್ ಕೊಟ್ಟಿರೋದು ಕರೆಕ್ಟ್ ಐತಿ ಅಂತೇಳಿ. ಆಮೇಲೆ ಇದ್ರ ವಿರುದ್ಧ ಏನು ಮಾಡ್ತಾರೋ ಅಂತಾರೆ, ಮತ್ತೆ ಅವ್ರು ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ದಾಗ ಏನು ಮಾಡ್ತಾರೆ ಅಂದ್ರೆ ಇವ್ರನ್ನ ಖುಲಾಸೆಗೊಳಿಸ್ತಾರೆ, ರಿಲೀಸ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅದ್ರ ವಿರುದ್ಧ ಸ್ಟೇಟ್ದವ್ರು ಏನು ಮಾಡ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ದವ್ರು ಏನು ಮಾಡ್ತಾರೋ ಅಂತಂದ್ರೆ ತಿರುಗಿ ಇವ್ರು ಎಲ್ಲರಿಗೂ ಕನ್ವಿಕ್ಷನ್ ಮಾಡ್ತಾರೆ, ಅಂದ್ರೆ ಕೆಳಗಡೆ ಕೋರ್ಟಿನ ಆರ್ಡರ್ನ ರೀಇನ್ಸ್ಟೇಟ್ ಮಾಡ್ತಾರೆ, ಕನ್ವಿಕ್ಷನ್ ಮಾಡ್ತಾರೆ. ಕನ್ವಿಕ್ಷನ್ ಮಾಡಿ ಏನು ಹೇಳ್ತಾರೋ ಅಂತಂದ್ರೆ ಇಲ್ಲಿ ನೀವು ಕ್ರೈಮ್ ಮಾಡೋ ಇಂಟೆಂಟ್ ಐತೋ ಇಲ್ಲೋ ಅದು ಇಂಪಾರ್ಟೆಂಟ್ ಅಲ್ಲ, ಅಂದ್ರೆ ಕ್ರೈಮ್ ಮಾಡೋ ಇಂಟೆಂಟ್ ಐತೋ ಇಲ್ಲೋ ಅದು ಇಂಪಾರ್ಟೆಂಟ್ ಅಲ್ಲ. ನಿನ್ನ ಬಾಯಿಂದ ಒಂದು ವರ್ಡ್, ಅದು ನೀವು ಕೀಳು ಜಾತಿ ಅವರದಿರಿ, ನೀವು ಇಲ್ಲಿ ನೀರು ತುಂಬಕ್ಕೆ ಹೋಗ್ಬೇಡ್ರಿ ಅಂತೇಳಿ ಒಂದು ವರ್ಡ್ ಬಂದಿದ್ರು ಸಾಕು, ದಟ್ ಈಸ್ ಅ ಕ್ರೈಮ್ ಅಂಡರ್ ದಿ ಸಿವಿಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ಬಿಡ್ತಾರೆ ಅವರು. ಜೊತೆಗೆ ಅಟ್ರಾಸಿಟಿ ಆಕ್ಟ್ ಅಂತೇಳಿ. ಅಂದ್ರೆ ನಿನಗೆ ಕ್ರೈಮ್ ಮಾಡೋ ಇಂಟೆಂಟ್ ಐತೋ ಇಲ್ಲೋ ಅದನ್ನ ನಾವು ಡಿಸ್ಕಷನ್ ಮಾಡಕ್ಕೆ ಹೋಗಿರ್ತಾರೆ ಅವರು. ನಿನ್ನ ಇಂಟೆನ್ಸಿಟಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಿಲ್ಲ. ನೀನು ಮರ್ಡರ್ ಮಾಡೋ ಇಂಟೆನ್ಸಿಟಿ ಐತೋ ಇಲ್ಲೋ ಅಂತೇಳಿ ಮರ್ಡರ್ ಅಪೆನ್ಷನ್ ಕೇಸ್ನಲ್ಲಿ ನಾವು ನೋಡ್ತೀವಿ. ಅಂದ್ರೆ ಸುಮ್ಮನೆ ಹಂಗೆ ಹೊಡೆದಾಡು ಬರದೊಳಗೆ ಎಲ್ಲರೂ ಬಡದು
ತೀರ್ಕೊಂಡಿದ್ರು ಅಂತಂದ್ರೆ ಅದನ್ನು ನಾವು ಇಂಟೆನ್ಷನ್ ಅಂತ ಆಧಾರದ ಮೇಲೆ ನಿಮ್ಮನ್ನ ಕನ್ಸಿಡರ್ ಮಾಡಬಹುದು. ಆದರೆ ಇಲ್ಲಿ ಇಂಟೆನ್ಷನನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಿನಗೆ ಬಯೋ ಇಂಟೆನ್ಷನ್ ಆಯಿತೋ ಇಲ್ಲೋ ಅಂತೇಳಿ ನಾವು ಕೇಳಂಗೇ ಇಲ್ಲ. ಇಲ್ಲಿ ನೀ ಏನಾದರೂ ಅಬ್ಯೂಸ್ ಮಾಡಿದ್ದಿ ಅಂತಂದ್ರೆ ನೀನು ಗೊತ್ತೋ ಗೊತ್ತಿಲ್ದನೋ, ವೆದರ್ ಯು ನೋ ಆರ್ ಅನ್ನೋನ್, ನೀವು ಗೊತ್ತಿದ್ದೋ ಗೊತ್ತಿಲ್ದನೋ ನೀನು ಏನಾದರೂ ಆ ಬಾಯಿಂದ ಆ ಪದವನ್ನು ಉಚ್ಚಾರಣೆ ಮಾಡಿದ್ದಿ ಅಂತಂದ್ರೆ ಯು ಶುಡ್ ಬಿ ಪನಿಷ್ಡ್ ಅಂತೇಳಿ ಹೇಳಿದ್ರಿ ಇಲ್ಲಿ. ಎಲ್ಲಿ? ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಅಪ್ಪಬಾಳು ಇಂಗ್ಲೆ ಕೇಸ್ನಲ್ಲಿ. ಯಾರು? ಸುಪ್ರೀಂ ಕೋರ್ಟ್ದವರು ಇಲ್ಲಿ ಅನ್ಟಚಬಿಲಿಟಿಯನ್ನು ಸ್ಲೇವರಿಗೆ ಹೋಲಿಸ್ತಾರೆ. ಇದು ನೆನಪಿರಬೇಕು. ಯಾಕಂತಂದ್ರೆ ಅಮೆರಿಕದೊಳಗೂ ಕೂಡ ಒಂದು ದೊಡ್ಡ ಇದನ್ನು ನಡೀತೈತಿ, ಏನು ಹೋರಾಟನ ನಡೀತೈತಿ, ಅಲ್ಲಿ ಕ್ರಾಂತಿನೇ ಆಗ್ತೈತಿ. ಅಲ್ಲಿ ಅಬ್ರಾಹಂ ಲಿಂಕನ್ ಏನ್ ಮಾಡ್ತಾರೋ ಅಂತಂದ್ರೆ ಸ್ಲೇವರಿ ಇಸ್ ಆ್ಯಂಡ್ ಕ್ರೈಮ್ ಅಂತೇಳಿ ಅದನ್ನ ಸ್ಲೇವರಿ ಪದ್ಧತಿಯನ್ನು ರದ್ದು ಮಾಡಿರ್ತಾರೆ. ಅಲ್ಲಿ ಈ ಸ್ಲೇವರಿ ಪದ್ಧತಿ ಮೇಲೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಯಾರು? ಇವರು ಕಾರ್ಪೊರೇಟ್ಗಳು, ಅಂದ್ರೆ ದೊಡ್ಡ ದೊಡ್ಡ MNC ಕುಳಗಳು ಏನು ಮಾಡಿರ್ತಾವೆ ಅಂತಂದ್ರೆ ಸ್ಲೇವರಿ ಮೇಲೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವರು ಅದನ್ನ ಅಪೋಸ್ ಮಾಡ್ತಿರ್ತಾರೆ. ಅದನ್ನ ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳಾರ್ದೆ ಏನು ಮಾಡ್ತಾರೋ ಅಂತಂದ್ರೆ ಅಬ್ರಾಹಂ ಲಿಂಕನ್ ಸ್ಲೇವರಿ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಹೌದಾ? ಅದೇ ರೀತಿನೇ ಇದು ಕೂಡ ಅಂತ ಅನ್ಟಚಬಿಲಿಟಿ ಈಸ್ ಆ್ಯಂಡ್ ಕ್ರೈಮ್ ಆಸ್ ಲೈಕ್ ಸ್ಲೇವರಿ ಅಂತ. ಹೌದಾ? ಸ್ಲೇವರಿ ಅಂತಾನೆ ಇದು ಕೂಡ ಕ್ರೈಮ್ ಇದ್ದಂಗನೆ ಅಂತೇಳಿ ಸುಪ್ರೀಂ ಕೋರ್ಟ್ದವರು ಡಿಸ್ಕಷನ್ ಮಾಡ್ತಾರೆ. ಜೊತೆಗೆ ಅದನ್ನ ಕ್ರೈಮ್ ಅಂತ ಕನ್ಸಿಡರ್ ಮಾಡಿ ಆ ವ್ಯಕ್ತಿಗೆ, ಯಾರು ಈ ಅಪ್ಪಬಾಳು ಇಂಗ್ಲೆ ವ್ಯಕ್ತಿಗೆ ಕನ್ವಿಕ್ಷನ್ ಮಾಡ್ತಾರೆ. ನೆನಪಿರಲಿ. ಇದು ಇನ್ನೊಂದು ಜಜ್ಮೆಂಟ್ ಕೇಸ್ ಏನಪ್ಪಾ ಅಂತಂದ್ರೆ ಇಂಡಿಯಾ ಯಂಗ್ ಲಾಯರ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್ನಲ್ಲಿ ಏನು ಮಾಡ್ತಾರೆ. ಈ ಕೇಸದ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಶಬರಿಮಲಾ ಕೇಸ್. ನೆನಪಿಡ್ರಿ, ಶಬರಿಮಲಾ ಕೇಸ್. ಇದು 2018ರಲ್ಲಿ ಜಜ್ಮೆಂಟ್ ಆಕೈತಿ. ಇದರ ವಿರುದ್ಧ ಏನು ಮಾಡ್ಯಾರ ಅಂತಂದ್ರೆ ಮರು ಪರಾಮರ್ಶೆ ಮಾಡ್ರಿ ಅಂತೇಳಿ ಇನ್ನೊಂದ್ಸಲ ಅಪೀಲ್ ಮಾಡಿದ್ದಾರೆ. ಎಲ್ಲಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಾಯಿತು ಅಂತಂದ್ರೆ ಇಲ್ಲಿ ಸರ್ಟನ್ ಏಜ್ದವರೆಗೆ ಕೆಲವು ಏಜ್ನ ಗ್ರೂಪ್ದ ಹೆಣ್ಮಕ್ಳಿಗೆ ಏನು ಮಾಡ್ತಾರೋ ಅಂತಂದ್ರೆ ಶಬರಿಮಲೆ ಟೆಂಪಲ್ಗೆ ಎಂಟ್ರಿಯನ್ನು ಪ್ರತಿಬಂಧಿಸ್ತಾರೆ. ಅದು ತಲೆತಲಾಂತರಗಳಿಂದ ಬಂದಿರತಕ್ಕಂಥ ಪದ್ಧತಿ. ಅದನ್ನು ಪ್ರತಿಬಂಧನೆ ಮಾಡಿರ್ತಾರೆ. ಅದ್ರ ವಿರುದ್ಧ ಇವ್ರು ಏನು ಮಾಡ್ತಾರೋ ಅಂತಂದ್ರೆ ಇವರು ಇಂಡಿಯನ್ ಯಂಗ್ ಲಾಯರ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕೇರಳದವ್ರು ಏನು ಮಾಡ್ತಾರೋ ಅಂತಂದ್ರೆ ಈ ಕೇಸ್ನಲ್ಲಿ ಈ ಮಹಿಳೆಯರಿಗೆ ಏನು ದೇವಾಲಯಕ್ಕೆ ಪ್ರವೇಶವನ್ನು ನಿಷೇಧ ಮಾಡಿರ್ತಾರೋ ಅದು ಒಂದು ರೀತಿಯ ಅಸ್ಪೃಶ್ಯತೆ ಅಂತೇಳಿ ಒಂದು ಜಜ್ಮೆಂಟನ್ನು ಕೊಡ್ತಾರೆ. ಅಸ್ಪೃಶ್ಯತೆ ಇಟ್ ಇಸ್ ಒನ್ ಫಾರ್ಮ್ ಆಫ್ ಅನ್ಟಚಬಿಲಿಟಿ. ಯಾರ ವಿರುದ್ಧ? ಮಹಿಳೆಯರ ವಿರುದ್ಧ. ಹೀಗಾಗಿ ನಾವು ಅದನ್ನು ರದ್ದುಗೊಳಿಸ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ದವ್ರು ರದ್ದು ಮಾಡಿರ್ತಾರೆ. ಅದ್ರ ವಿರುದ್ಧ ಇನ್ನೊಂದ್ಸಲ ರಿವ್ಯೂ ಮಾಡ್ರಿ, ಪರಾಮರ್ಶೆ ಮಾಡ್ರಿ ಅಂತೇಳಿ ಕೇಸ್ ಹೋಗ್ಯದ. ಆ ಕೇಸನ್ನು ಪರಾಮರ್ಶೆ ಮಾಡ್ತಾರೆ, ಏನು ಮಾಡ್ತಾರೋ ಅದು ನಮಗೂ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಕೈತಿ ಅಂತೇಳಿ. ಇದಕ್ಕೆ ಈ ಕೇಸ್ನಲ್ಲಿ ಇಷ್ಟೇ ನೆನಪಿಟ್ಕೋಬೇಕು. ಶಬರಿಮಲಾ ಕೇಸ್ನಲ್ಲಿ ಹೆಣ್ಣು ಮಕ್ಕಳನ್ನು ದೇವಾಲಯಕ್ಕೆ ಪ್ರವೇಶವನ್ನು ನಿರ್ಬಂಧಿಸಿರ್ತಾರೆ. ಆ ನಿರ್ಬಂಧಿಸಿದ ಪ್ರವೇಶವನ್ನು ಅಸ್ಪೃಶ್ಯತೆ ಅಂತೇಳಿ ಕರೀತಾರೆ. ಅಂದರೆ ಯಾವುದೇ ಟೆಂಪಲ್ಗೆ ಯಾರನ್ನಾದ್ರೂ ಕೂಡ ನೀವು ಪ್ರವೇಶವನ್ನು ನಿರ್ಬಂಧಿಸುವ ಹಾಗಿಲ್ಲ. ನೆನಪಿರಲಿ. ನೆಕ್ಸ್ಟ್ ಕೇಸ್ ಯಾವಪ್ಪ ಅಂತಂದ್ರೆ ಸುಭಾಷ್ ಕಾಶಿನಾಥ್ ಮಹಾಜನ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್. ಈ ಕೇಸ್ನಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಈ ಅಟ್ರಾಸಿಟಿ ಆ್ಯಕ್ಟನ್ನು ದುರುಪಯೋಗ ಮಾಡ್ಕೊಳಕತ್ತಾರೋ, ಯಾರು SC/ST ಜನಾಂಗದವರು ಅಟ್ರಾಸಿಟಿ ಆ್ಯಕ್ಟನ್ನು ದುರುಪಯೋಗ ಮಾಡಕತ್ತಾರೋ ಅಂತ ಮಿಸ್ಯೂಸ್ ಮಾಡ್ಕೊಳಕತ್ತಾರೋ ಅಂತೇಳಿ ಕೇಸ್ ಹೋಗಿರ್ತೈತಿ. ಆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡ್ತಾರೋ ಅಂದರೆ ಕೆಲವೊಂದಿಷ್ಟು ಕ್ರಮಗಳನ್ನು ಸಡಿಲ ಮಾಡ್ತಾರೆ. ನೀವು ಕೇಸ್ ಹೋದ ತಕ್ಷಣ ಅರೆಸ್ಟ್ ಮಾಡೋದಾಗಲಿ, ಆಮೇಲೆ ಎನ್ಕ್ವೈರಿ ಮಾಡಲಾರ್ದ ಅವ್ರನ್ನ ಜೈಲಿಗೆ ಹಾಕೋದಾಗಲಿ ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಈ ಕೇಸ್ನಲ್ಲಿ. ಇದ್ರ ವಿರುದ್ಧ ಏನಾಗ್ತೈತಿ ಅಂದರೆ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗ್ತವೆ. ಆವಾಗ 2018 ಆಗಸ್ಟ್ ತಿಂಗಳಿನೊಳಗೆ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ಅಟ್ರಾಸಿಟಿ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ತೊಗೊಂಬಂದು ಈ ಕೋರ್ಟ್ನ ಆದೇಶವನ್ನು, ಯಾವುದು ಸುಪ್ರೀಂ ಕೋರ್ಟ್ನ ಆದೇಶವನ್ನು, ಎದರಾಗಿಂದ ಸುಭಾಷ್ ಕಾಶಿನಾಥ್ ಮಹಾಜನ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್ನೊಳಗಿಂದ ಏನು ಸಡಿಲ ಅಂತ ಏನು ಉಂಟು ಮಾಡಿರ್ತಾರಲ್ಲ ಅದನ್ನ ತಿದ್ದುಪಡಿ ತೊಗೊಂಬಂದು ಮತ್ತೆ ಮೊದಲಿನ ಸ್ಟೇಟಿಗೆ, ಅಂದರೆ ಮೊದಲು ಯಾವ ರೀತಿ ಇತ್ತು ಕಾನೂನು ಅದೇ ರೀತಿಗೆ ತೊಗೊಂಬರ್ತಾರೆ. ಹೌದಾ? ತೊಗೊಂಬಂದ ನಂತರ ಈಗ ಏನಾಗಿತ್ತು ಅಂದರೆ ಕಾನೂನು ಮೊದಲು ಯಾವ ರೂಪದೊಳಗಿತ್ತು ಅದೇ ರೂಪದೊಳಗನೆ, ಅಂದರೆ ನಾನ್ ಕಂಪೌಂಡೇಬಲ್ ಅಫೆನ್ಸು ಹೌದು, ಜೊತೆಗೆ ಕಾಗ್ನಿಜಬಲ್ ಅಫೆನ್ಸು ಕೂಡ ಹೌದು. ಹೌದಾ? ಈ ರೀತಿ ಮಾಡಿ ಮೊದಲಿನ ಸ್ಟೇಟಿಗೆ ಇದನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಾರೆ. ಹೌದಾ? ಆಮೇಲೆ ಈ ರೀತಿ ತಿದ್ದುಪಡಿ ತೊಗೊಂಬಂದಿರ್ತಕ್ಕಂಥದ್ದನ್ನು 2018 ಆಗಸ್ಟ್ನಲ್ಲಿ ತಿದ್ದುಪಡಿ ತೊಗೊಂಬಂದಿರ್ತಕ್ಕಂಥದ್ದನ್ನು ಕೆಲವೊಂದಿಷ್ಟು ಜನ ಮತ್ತೆ ಅಪೀಲ್ ಮಾಡಿದ್ದಾರೆ. ಅಪೀಲದು ಇನ್ನೂ ಜಜ್ಮೆಂಟ್ ಬಂದಿಲ್ಲ, ನೋಡುವ. ಜಜ್ಮೆಂಟ್ ಬಂದಾಗ ಯಾವ ರೀತಿ ಕೋರ್ಟ್ ರಿಯಾಕ್ಟ್ ಮಾಡ್ತೈತಿ ಜಜ್ಮೆಂಟ್ ಬರೆಯೋ ಮುಂದೆ ಅನ್ನೋದನ್ನು ನೋಡೋಣ. ಆವಾಗ ಇಲ್ಲಿ ಒಂದು ಜಿಜ್ಞಾಸೆ ಬರ್ತೈತಿ. ಏನಪ್ಪಾ ಅಂತಂದ್ರೆ ಎಸ್ ಸಿ ವ್ಯಕ್ತಿ ವಿರುದ್ಧ ಅಟ್ರಾಸಿಟಿ ಕೇಸನ್ನು ಫೈಲ್ ಮಾಡ್ಬೋದೇನಾ ಅಂತ. ಅಟ್ರಾಸಿಟಿ ಕೇಸನ್ನು ಫೈಲ್ ಮಾಡ್ಬೋದಂತ. ಈ ವ್ಯಕ್ತಿನೂ ಎ ಅಂತಕ್ಕಂಥ ವ್ಯಕ್ತಿನೂ ಎಸ್ ಇದ್ದಾನೆ, ಶೆಡ್ಯೂಲ್ ಕಾಸ್ಟಿಗೆ ಒಳಪಟ್ಟಿರ್ತಾನೆ. ಈ ಬಿ ಅಂತಕ್ಕಂಥ ವ್ಯಕ್ತಿನೂ ಶೆಡ್ಯೂಲ್ ಕಾಸ್ಟಿಗೆ ಒಳಪಟ್ಟಿರ್ತಾನೆ. ಎ ಅಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಅಟ್ರಾಸಿಟಿ ಕೇಸನ್ನು ಫೈಲ್ ಮಾಡ್ಬೋದನ ಅಂತ ಕೇಳಿದ್ರೆ ಇಲ್ಲ. ಅಟ್ರಾಸಿಟಿ ಅಂತಂದ್ರೆ ಏನಾಕೈತಿ ಅಂತಂದ್ರೆ ಸವರ್ಣೀಯರು ಏನಾದರೂ ಕೀಳು ಜಾತಿಯರ ಮೇಲೆ, ಅಂದ್ರೆ ಇಲ್ಲಿ ವರ್ಡ್ ಪದವನ್ನು ನಾವು ಯೂಸ್ ಮಾಡೋದು ಅಸಮಂಜಸ, ಆದರೆ ತಿಳಿಬೇಕು ಅಂತಂದ್ರೆ ಈ ರೀತಿ ಹೇಳ್ಬೇಕಾಗೈತಿ. ಸವರ್ಣರು ಏನಾದರೂ SC/ST ಗಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ರಂದ್ರೆ, ಸವರ್ಣೀಯರು ದೌರ್ಜನ್ಯ ಮಾಡಿದ್ರು ಅಂತಂದ್ರೆ ಮಾತ್ರ ಅದು ಅಟ್ರಾಸಿಟಿ ಕೇಸನ್ನು ಅಟ್ರಾಕ್ಟ್ ಮಾಡ್ತೈತಿ. ಹೊರತಾಗಿ SC ಇದ್ದವನೇ SC ಮೇಲೆ ಏನು ಮಾಡಕ್ಕೆ ಬರೋದಿಲ್ಲ, ಅಟ್ರಾಸಿಟಿ ಕೇಸನ್ನು ಫೈಲ್ ಮಾಡಕ್ಕೆ ಬರೋದಿಲ್ಲ. ಅಟ್ರಾಸಿಟಿ ಕೇಸ್ ಫೈಲ್ ಆಗಬೇಕು ಅಂತಂದ್ರೆ
ಡಿಫ್ರೆಂಟ್ ಅನ್ಟಚಬಲ್ಸ್ ಇರಬೇಕು, ಆಮೇಲೆ ಟಚಬಲ್ಸ್ ಇರಬೇಕು. ಈ ಎರಡು ರೀತಿ ವ್ಯಕ್ತಿಗಳು ಇರಲೇಬೇಕು. ಒಬ್ಬರು ಟಚಬಲ್ಸ್ ಇರಬೇಕು, ಇನ್ನೊಬ್ರು ಅನ್ಟಚಬಲ್ಸ್ ಇರಬೇಕು. ಅಂದರೆ ಒಬ್ಬ ಸವರ್ಣೀಯರು ಇರಬೇಕು, ಇನ್ನೊಬ್ರು ಕೆಳ ಜಾತಿಯವರು ಇರಬೇಕು. ಇಷ್ಟೇ ನೆನಪಿಟ್ಕೋಬೇಕು. ಇರಲಿಲ್ಲ ಅಂತಂದ್ರೆ ಅನ್ಟಚಬಿಲಿಟಿ ಆ್ಯಕ್ಟ್ ಅವರಿಗೆ ಅನ್ವಯ ಆಗೋದಿಲ್ಲ. ಅಟ್ರಾಸಿಟಿ ಆ್ಯಕ್ಟ್ ಅನ್ವಯ ಆಗೋದಿಲ್ಲ. ಆ ಕಾನೂನಿನ ಪ್ರಕಾರ ಪನಿಷ್ಮೆಂಟ್ ಮಾಡಕ್ಕೆ ಬರೋದಿಲ್ಲ. ಯಾರಿಗೆ? SC ST ಅವರಿಗೆ. ಇಲ್ಲಿ ಇಬ್ಬರು ವ್ಯಕ್ತಿ SC ಇದ್ದರು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳಿಲ್ಲ. ಇದಿಷ್ಟು ಮಾಹಿತಿ ಆರ್ಟಿಕಲ್ 17 ಬಗ್ಗೆ, ಅದರಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ತಿಳ್ಕೊಂಡಿವಿ ಅಂತೇಳಿ ಅನ್ಕೊಂತೀನಿ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 18 ಬಗ್ಗೆ ನಿಮ್ಮ ಮುಂದೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.